ಹೇಳಿ. ಒಂದು ಸೆಕೆಂಡ್ ಅವ್ರಿಗೆ ಸಂಬಂಧ ಕೊಡ್ತಪ್ಪ. ಥ್ಯಾಂಕ್ ಯು. Thank you, brother. Next, I would like ಶಿಸ್ತಿನಿಂದ ಮತ್ತು ಪರಿಶ್ರಮದಿಂದ ಪ್ರತಿದಿನ ಅಧ್ಯಯನ ಮಾಡುತ್ತೇವೆ. SSLC ಪರೀಕ್ಷೆಯಲ್ಲಿ ಅತ್ಯುತ್ತಮ ಅಂಕಗಳನ್ನು ಪಡೆಯುವ ಗುರಿ ಹೊಂದಿದ್ದೇವೆ. ನಮ್ಮ ಸಮಯವನ್ನು ಜಾಣ್ಮೆಯಿಂದ ಬಳಸಿ ಸದಾ ಅಭ್ಯಾಸ ಮಾಡುತ್ತೇವೆ. ಶಿಕ್ಷಕರ ಮಾರ್ಗದರ್ಶನವನ್ನು ಗೌರವದಿಂದ ಅನುಸರಿಸುತ್ತೇವೆ. ಎಲ್ಲ ವಿಷಯಗಳಿಗೆ ಸಮಾನ ಮಹತ್ವ ನೀಡುತ್ತೇವೆ. ನಮ್ಮ ದುರ್ಬಲತೆಗಳನ್ನು ನಿವಾರಿಸಿ ಬಲವಾದ ಅಭ್ಯಾಸಗಳನ್ನು ಬೆಳೆಸುತ್ತೇವೆ. ಪರೀಕ್ಷೆಯಲ್ಲಿ ನೈತಿಕತೆ, ಪ್ರಾಮಾಣಿಕತೆ ಮತ್ತು ಶಿಸ್ತು ಪಾಲಿಸುತ್ತೇವೆ. ನಕಲು ಮತ್ತು ಅಕ್ರಮ ವಿಧಾನಗಳನ್ನು ಸಂಪೂರ್ಣವಾಗಿ ತಿರಸ್ಕರಿಸುತ್ತೇವೆ. ಆರೋಗ್ಯಕರ ಜೀವನ ಶೈಲಿಯನ್ನು ಅನುಸರಿಸಿ ಮನಸ್ಸು ದೇಹವನ್ನು ಸಿದ್ಧವಾಗಿಟ್ಟುಕೊಳ್ಳುತ್ತೇವೆ. ನಮ್ಮ ಗುರಿಯನ್ನು ಸಾಧಿಸಲು ಬಂದ ಅಡೆತಡೆಗಳನ್ನು ಧೈರ್ಯದಿಂದ ಜಯಿಸುತ್ತೇವೆ. ಆತ್ಮವಿಶ್ವಾಸದಿಂದ ಪ್ರತಿಯೊಂದು ಪರೀಕ್ಷೆಗೆ ಹಾಜರಾಗುತ್ತೇವೆ. ನಮ್ಮ ಸಾಧನೆಯಿಂದ ಪೋಷಕರು, ಶಿಕ್ಷಕರು ಮತ್ತು ಶಾಲೆಗೆ ಹೆಮ್ಮೆ ತರುತ್ತೇವೆ. ಜ್ಞಾನವನ್ನು ಬೆಳೆಸಿಕೊಂಡು ಹೊಳೆಯುವ ಭವಿಷ್ಯವನ್ನು ನಿರ್ಮಿಸುತ್ತೇವೆ. ಗುರಿ, ಶಿಸ್ತು ಮತ್ತು ಪರಿಶ್ರಮ ನಮ್ಮ ಯಶಸ್ಸಿನ ಕೀಲಿಕೈ ಎಂದು ನಂಬುತ್ತೇವೆ. ನಾವು ಖಚಿತವಾಗಿ ಅತ್ಯುತ್ತಮ ಅಂಕಗಳನ್ನು ಪಡೆದು ಉತ್ತೀರ್ಣರಾಗುವುದಾಗಿ ಪ್ರತಿಜ್ಞೆ ಮಾಡುತ್ತೇವೆ. ನಾವು ಇಂದು ಪ್ರಾಮಾಣಿಕವಾಗಿ ಪ್ರತಿಜ್ಞೆ ಮಾಡುತ್ತೇವೆ. ಧನ್ಯವಾದಗಳು. ಶಿಕ್ಷಕರೇ ಹಾಗೂ ನನ್ನ ಸಹೋದರ ಸಹೋದರಿಯರಿ, ನನ್ನ ಹೆಸರು ಸೌಭಾಗ್ಯ ತಮಶೆಟ್ಟಿ. ನಾನು 9ನೇ ತರಗತಿ ವಿದ್ಯಾರ್ಥಿನಿ. ಇಂದು ನಾನು ಮಾತನಾಡಲು ಬಯಸುವುದೇನೆಂದರೆ, ನನ್ನ 10ನೇ ತರಗತಿಯ ಅಣ್ಣ ಅಕ್ಕಂದಿರ ಬೀಳ್ಕೊಡೋ ಸಮಾರಂಭದ ಬಗ್ಗೆ ಮಾತನಾಡಲು ಬಯಸುತ್ತೇನೆ. ನಾನು ಇವಾಗ ನಮ್ಮ ಅಕ್ಕ ಅಣ್ಣಂದಿರು ಇಷ್ಟು ದಿನ ನಮ್ಮ ಜೊತೆಗೆ ಹೇಗೆ ಇದ್ದಾರೆ ಎಂದು ಹೇಳಲು ಇಷ್ಟಪಡುತ್ತೇನೆ. ಅಕ್ಕ ಅಣ್ಣಂದಿರೆ, ಇಷ್ಟು ದಿನ ನೀವು ನಮ್ಮ ಜೊತೆ ಒಳ್ಳೆಯ ರೀತಿಯ ಮಾತುಕತೆಗಳನ್ನು ಮಾತಾಡಿದ್ದೀರಿ, ನಮ್ಮ ಜೊತೆ ಒಳ್ಳೆಯ ನಡವಳಿಕೆಯಿಂದ ನಡೆದುಕೊಂಡಿದ್ದೀರಿ. ನಮ್ಗೆ ಯಾವುದೇ ರೀತಿಯಲ್ಲಿ ನೀವು ಕೆಟ್ಟದನ್ನು ಬಯಸಿಲ್ಲ. ಆದರೆ ಇವಾಗ ನಮಗೆ ಮನಸ್ಸಿಗೆ ಬೇಜಾರಾಗುತ್ತಿದೆ. ಏಕೆಂದರೆ ಇಷ್ಟು ದಿನ ನಮ್ಮ ಜೊತೆ ಇದ್ದು ಇವಾಗ ನಮ್ಮನ್ನು ಬಿಟ್ಟು ಹೋಗುತ್ತಿದ್ದೀರಿ ಅನ್ನೋ ಮನಸ್ಸಿಗೆ ಬೇಜಾರಾಗುತ್ತಿದೆ. ನೀವು ಒಂದಲ್ಲ ಒಂದು ದಿವಸ ಹೋಗಲೇಬೇಕು, ನಾವು ಕೂಡ ಹೋಗುತ್ತೇವೆ. ಆದರೆ ಯಾಕೆ ಬೇಜಾರಾಗುತ್ತಿದೆ ಎಂದರೆ, ನಮ್ಮ ಜೊತೆ ನೀವು ಹಂಚಿಕೊಂಡಿರೋ ಮಾತುಕತೆಗಳು, ನಮ್ಮ ಜೊತೆ ನೀವು ನಡೆದುಕೊಂಡ ರೀತಿ, ಮತ್ತು ನೀವು ಇಷ್ಟು ದಿನ ಬೆಳೆದು ಗೀಚಿದ ಬೆಂಚುಗಳು, ಅದರಲ್ಲಿ ಕೂತು ಮಾತಾಡಿದ ಒಂದಷ್ಟು ಮಾತುಗಳು, ಪ್ರಶ್ನೆ ಕೇಳಿದ ತಕ್ಷಣವೇ ನೀವು ತಿರುಗಿಸಿದ ಪುಟಗಳು, ಉತ್ತರ ಸಿಗದ ಪ್ರಶ್ನೆಗಳು, ಶಿಕ್ಷಕರೊಂದಿಗೆ ಕೂತು ಆಡಿದ ಮಾತುಕತೆಗಳು, ಪಾಠ ಹೇಳುವಾಗ ಮಾಡಿದ ನಿದ್ದೆ, ಊಟ ಮಾಡಿದ ಮೇಲೆ ಆಡುವ ಆಟಗಳು, ಆಟದಲ್ಲಿ ಎದ್ದು ಬಿದ್ದು ಮಾಡಿಕೊಂಡ ಗಾಯಗಳು, ಶಿಕ್ಷಕರು ಬೈದಾಗ ತಲೆ ತಗ್ಗಿಸಿ ನಿಂತ ನೆನಪುಗಳು, ಗೆಳೆಯ ಗೆಳತರ ಜೊತೆ ವಾದ ವಿವಾದಗಳು, ಮೊದಲ ಪ್ರೀತಿಗೆ ಸಾಕ್ಷಿಯಾದ ಕ್ಷಣಗಳು, ಈಗ ಎಲ್ಲವೂ ಬಿಟ್ಟು ಜಾರುತ್ತಿರುವ ಕಣ್ಣೀರಿನ ಹನಿಯೊಂದಿಗೆ ಬೆರೆತ ನಮ್ಮೆಲ್ಲರ ನೆನಪುಗಳು. ಅಕ್ಕ ಅಣ್ಣಂದಿರೆ, ನಮ್ಗೆ ಒಂದೇ ಆಸೆ, ಅದೇನೆಂದರೆ ನೀವು ಮುಂದೆ ಒಬ್ಬ ಒಳ್ಳೆ ವ್ಯಕ್ತಿ ಆಗಬೇಕು. ನೀವು ಎಲ್ಲೇ ಇದ್ದರೂ ಚೆನ್ನಾಗಿ ಓದಿ ಮುಂದೆ ನಮ್ಮ ಶಾಲೆಯ ಕೀರ್ತಿಯನ್ನು ಗಳಿಸಬೇಕು. ಮತ್ತು ನೀವು ಜೀವನದಲ್ಲಿ ಹೇಗಿರ್ಬೇಕಂದರೆ, ಏನೇ ಕಷ್ಟ ಬಂದರೂ ನಿಮ್ಮ ಗುರಿಯನ್ನು ಸಾಧಿಸುವ ತನಕ ನೀವು ನಿಲ್ಲಬೇಡಿ.
ಮತ್ತು ಜನರೆಲ್ಲ ನೋಡಿ ಯಾರು ಇವರ ಹೆತ್ತ ಅಪ್ಪ ಅಮ್ಮ, ಇವರಿಗೆ ಕಲಿಸಿದ ಗುರುಗಳು ಯಾರು, ಅಂತ ಒಳ್ಳೆಯ ಸಂಸ್ಕಾರ ಮತ್ತು ಶಿಕ್ಷಣವನ್ನು ಕಲಿಸಿದ್ದಾರೆ ಎಂದು ಜನ ಮಾತಾಡಬೇಕು. ನೀವೆಲ್ಲೇ ಇದ್ದರೂ ಚೆನ್ನಾಗಿ ಓದಿ ಶಾಲೆಯ ಕೀರ್ತಿ, ನಿಮಗೆ ಕಲಿಸಿದ ಗುರುಗಳು ಮತ್ತು ಹೆತ್ತ ತಂದೆ ತಾಯಿಯ ಹೆಸರನ್ನು ಗಳಿಸಿ. ಮತ್ತು ನೀವು ಯಾರಿಗೂ ಅದರ ಅವಶ್ಯಕತೆ ಇಲ್ಲ. ನಿಮ್ಮ ತಪ್ಪು ಇದ್ದರೆ ಮಾತ್ರ ನೀವು ತಲೆ ತಗ್ಗಿಸಿ ಹೊರತು ನಿಮ್ಮ ತಪ್ಪು ಇರಲಾರ್ದೆ ನೀವು ತಲೆ ತಗ್ಗಿಸೋ ಅವಶ್ಯಕತೆ ಇಲ್ಲ. ಹಾಗಂತ ನೀವು ತಪ್ಪು ಮಾಡಬೇಡಿ. ತಪ್ಪಿದ ಕಡೆ ತಲೆ ತಗ್ಗಿಸಬೇಡಿ. ನಂಬಿಕೆ ಇಲ್ಲದ ಕಡೆ ವಾದ ಮಾಡಬೇಡಿ. ಮನಸ್ಸಾಕ್ಷಿ ಇಲ್ಲದ ಕಡೆ ಒಳ್ಳೆ ಮನಸ್ಸು ಬಯಸಬೇಡಿ. ಬೆಲೆ ಇಲ್ಲದ ಕಡೆ ಪ್ರೀತಿ ಬಯಸಬೇಡಿ. ಈ ವಿದ್ಯಾರ್ಥಿಗಳ ಜೀವನ ಹೆಂಗಂದ್ರೆ, ಹೈಸ್ಕೂಲ್ ಎಂಬುದು ರಸದಾಟ, ಕಾಲು ಜಾರಿ ಬಿದ್ದರೆ ವಿಷದಾಟ, ಒಳಗಡೆ ಟೀಚರ್ ಪಾಠ, ಹೊರಗಡೆ ಸ್ನೇಹಿತರ ಕಾಟ, ಫೇಲ್ ಆದ್ರೆ ಮನೆಯವರ ಕಾಟ, ಪಾಸ್ ಆದ್ರೆ ಕೆಲಸದ ಹುಡುಕಾಟ. ಇದು ವಿದ್ಯಾರ್ಥಿಗಳ ಜೀವನದ ಗೋಳಾಟ. ಈಗ ನನ್ನ ಅಕ್ಕಂದಿರ ಬಗ್ಗೆ ಹೇಳಲು ಇಷ್ಟಪಡುತ್ತೇನೆ. ಈ ಅಕ್ಕ ತಂಗಿಯ ಸ್ನೇಹ ಹೆಂಗಂದ್ರೆ, ಶಾಶ್ವತವಲ್ಲದ ಬದುಕಿನಲ್ಲಿ ಬಂದ ಸಹಪಾಠಿ ನೀವು, ಸ್ನೇಹವೆಂಬ ಹೆಸರಲ್ಲಿ ಜೊತೆಯಾದ ಸಹಚಾರಿ ನೀವು, ಸಾಧನೆ ಹಾದಿಯಲ್ಲಿ ಸಿಕ್ಕ ಅಪರೂಪದ ಸಂಚಾರಿ ನೀವು. ನಿಮ್ಮ ಸ್ನೇಹಕ್ಕೆ ಕೊಡುಗೆ ಏನಿಲ್ಲ, ಆದರೂ ನಿಮ್ಮನ್ನು ನೆನೆಯದ ದಿನವಿಲ್ಲ. ಅಕ್ಕ ತಂಗಿಯ ಬಾಂಧವ್ಯ ಹೆಂಗಂದ್ರೆ, ಪ್ರೀತಿಯ ಸೇತುವೆ. ಹೋರಾಟದ ಸಮಯದಲ್ಲಿ ಒಬ್ಬಳಿಗೆ ಇನ್ನೊಬ್ಬಳು. ಅಕ್ಕನ ಮಾತು ತಂಗಿಯ ಧೈರ್ಯ ನೀಡುತ್ತದೆ, ತಂಗಿಯ ನಗು ಅಕ್ಕನಿಗೆ ಶಕ್ತಿ ಕೊಡುತ್ತದೆ. ಈ ಸಂಬಂಧದಲ್ಲಿ ಸ್ಪರ್ಧೆ ಇಲ್ಲ, ಕೇವಲ ನಂಬಿಕೆ, ಪ್ರೀತಿ ಮತ್ತು ಒಬ್ಬರಿಗೊಬ್ಬರ ಬೆಂಬಲ ಇದೆ. ಅಕ್ಕ ಎರಡನೇ ತಾಯಿ ಇದ್ದ ಹಾಗೆ. ಏಕೆಂದರೆ ನಾವು ಕೆಲವೊಂದು ವಿಷಯವನ್ನು ಬೇರೆ ಹತ್ರ ಹೇಳ್ಕೊಳಕ್ ಆಗುದಿಲ್ಲ, ಆದರೆ ನಮ್ಮ ಪ್ರತಿಯೊಂದು ಕಷ್ಟ ಸುಖ ಅಂತ ಬಂದಾಗ ಅಕ್ಕ ಅನ್ನೋಳು ನಮ್ಮ ಜೊತೆ ಇರುತ್ತಾಳೆ ಎಂಬ ಧೈರ್ಯ ಇರುತ್ತದೆ. ಅವಳ ಹತ್ರ ನಾವು ಪ್ರತಿಯೊಂದು ವಿಷಯವಾಗಲಿ, ನಮ್ಮ ಕಷ್ಟ ಸುಖ ದುಃಖವಾಗಲಿ ಎಲ್ಲವೂ ಅವಳ ಮುಂದೆ ಹಂಚಿಕೊಳ್ಳುತ್ತೇವೆ. ಅದಕ್ಕಾಗಿ ಅಕ್ಕ ಎಂದರೆ ಎರಡನೇ ತಾಯಿ ಇದ್ದ ಹಾಗೆ. ಅವಳೊಬ್ಬಳ ಹತ್ರ ನಾವು ಇಷ್ಟು ದಿನ ನಮ್ಮ ಅಕ್ಕಂದಿರು ನಮ್ಗೆ ಎರಡನೇ ತಾಯಿ ಆಗಿದ್ದರು. ಅವರು ತೋರಿಸುವ ಪ್ರೀತಿ ಕಾಳಜಿ ಬಹಳವಿದೆ, ಅದನ್ನು ನಾನು ಎಂದಿಗೂ ಮರೆಯುವುದಿಲ್ಲ. ಇವಾಗ ನಮ್ಮ ಅಣ್ಣಂದಿರ ಬಗ್ಗೆ ಹೇಳಲು ಇಷ್ಟಪಡ್ತೇನೆ. ಅಣ್ಣ ಹೆಂಗಂದ್ರೆ, ತಪ್ಪು ಮಾಡಿದಾಗ ತಿದ್ದುವನು ಅಣ್ಣ, ಅಳುವಾಗ ಕಣ್ಣೀರು ಒರೆಸುವನು ಅಣ್ಣ, ಭಯವಾದಾಗ ಧೈರ್ಯ ಹೇಳುವನು ಅಣ್ಣ. ತಂದೆ ತಾಯಿ ಇಬ್ಬರ ಪ್ರೀತಿ ಒಟ್ಟಿಗೆ ಸಿಗುವುದು ಜಗತ್ತಿನಲ್ಲಿ ಅದು ಅಣ್ಣನಲ್ಲಿ ಮಾತ್ರ. ನಮ್ಮ ಅಣ್ಣಂದಿರಿಗೆ ನಾನು ರಕ್ತ ಸಂಬಂಧದಿಂದ ತಂಗಿ ಆಗದಿದ್ದರೂ ಹೃದಯದಿಂದ ಅಣ್ಣ ಆಗಿರುವಿರಿ ನೀವು. ಹೃದಯಕ್ಕೆ ಬೇಗ ಹತ್ತಿರವಾಗಿ ಬೆಳೆದ ಬಂಧವಿದು, ಸದಾ ನಿಮ್ಮ ಖುಷಿಯನ್ನೇ ಬಯಸುವ ಹೃದಯ ನನ್ನದು. ಯಾವುದೇ ಸ್ವಾರ್ಥವಿಲ್ಲದ ಸಂಬಂಧ ನಮ್ಮದು, ಕೊನೆ ತನಕ ಹೀಗೆ ಇರಲಿ ಎಂಬ ಆಸೆ ನನ್ನದು. ಸುಖವೆಲ್ಲ ನಿಮ್ಮ ಪಾಲಾಗಿರಲಿ, ನಿಮ್ಮ ಕಷ್ಟಗಳಲ್ಲಿ ನನಗೂ ಪಾಲಿರಲಿ. ಸದಾ ನಿಮ್ಮ ತಂಗಿಯಾಗಿ ನಾನಿರುವೆ ಪ್ರತಿ ಜನ್ಮದಲ್ಲೂ, ನನ್ನ ಅಣ್ಣನಾಗಿ ನಿಮ್ಮ ಬಯಸುವೆನಾ ಎಂದೆಂದು. ಅಣ್ಣ ಎರಡನೇ ತಂದೆ ಇದ್ದ ಹಾಗೆ. ಏಕೆಂದರೆ ಮುಂದೆ ಬೈದು ಹೊಡೆದು ಕೋಪ ತೋರಿಸಿ ನಂತರ ಹಿಂದೆ ತೋರಿಸುವ ಪ್ರೀತಿ ಕಾಳಜಿ ಬಹಳವಿದೆ. ಅಣ್ಣ ನಮ್ಗೆ ರಕ್ಷೆ ಇದ್ದ ಹಾಗೆ. ನಮ್ಗೆ ಅಣ್ಣ ಯಾವಾಗಲೂ ನಮ್ಮ ಬೆನ್ನೆಲುಬಾಗಿ ಇರುತ್ತಾನೆ. ಅದಕ್ಕಾಗಿ ಅಣ್ಣ ಎರಡನೇ ತಂದೆ ಇದ್ದ ಹಾಗೆ. ಅಣ್ಣ ಎಂದರೆ ಧೈರ್ಯ, ಸಹನೆ, ಕರುಣೆ, ಪ್ರೀತಿ ಅನ್ನೋರು. ತಂದೆ ಎರಡನೇ ಸ್ವರೂಪ ಅಣ್ಣನಾಗಿರ್ತಾನೆ. ಅಣ್ಣ ಯಾವಾಗಲೂ ಒಂದು ಮಾತು ಹೇಳ್ತಾನೆ, ಅದು ಏನಂದ್ರೆ, ತಂಗಿ ನಿನ್ನ ಬೆನ್ನೆಲುಬಾಗಿ ನಾನಿದ್ದೀನಿ, ನಿನಗೆ ಏನು ಕಷ್ಟ ಬರದ ಹಾಗೆ ನೋಡಿಕೊಳ್ಳುತ್ತೇನೆ ಎನ್ನುವ ಧೈರ್ಯ ತುಂಬುವನು ಅಣ್ಣ. ಅಣ್ಣ ತಂಗಿ ಜಗಳವಾಡಿದಾಗ ಹೇಗಿರುತ್ತಾರೆ ಅಂದರೆ, ಅವಳೇ ಮಾತಾಡಲಿ ಅಂತ ಅಣ್ಣ, ಅವನೇ ಮಾತಾಡಲಿ ಅಂತ ತಂಗಿ, ಇಬ್ಬರಿಗೂ ಕೊಬ್ಬು ಜಾಸ್ತಿ. ತಂಗಿನ ಬಿಟ್ಟು ಅಣ್ಣ ಇರಲ್ಲ, ಅಣ್ಣನ್ ಬಿಟ್ಟು ತಂಗಿ ಇರಲ್ಲ. ಕೊನೆಗೆ ಸೋಲೋದು ಯಾರಂದರೆ ಅಣ್ಣನೇ ಹೊರತು ತಂಗಿ ಸೋಲಲ್ಲ. ಅದಕ್ಕಾಗಿ ನೀವು ಬೇರೆ ಬಾಂಧವಕ್ಕಿಂತಲೂ ಅಣ್ಣ ತಂಗಿಯ ಬಾಂಧವ್ಯ ಹೆಚ್ಚು. ಶಿಕ್ಷಣ, ನಾವು ಕಲಿಯೋ ಶಿಕ್ಷಣ ಹೇಗಿರಬೇಕೆಂದರೆ, ಕ್ಷಣ ಕ್ಷಣಕ್ಕೂ ಖುಷಿ ನೀಡುವಂತಿರ್ಬೇಕು ಶಿಕ್ಷಣ. ಯಾವತ್ತು ನಿಲ್ಲಬಾರದು ಶಿಕ್ಷಣದ ಪಯಣ. ಹೋಗಿರಿ ನಾದ ನಿಂತಿರ್ಬೇಕು ಶಿಕ್ಷಣದ ಇಂಪನ, ಮುದ್ರದ ಅಲೆಗಳಂತೆ ಧುಮುಕುತ್ತಿರಬೇಕು ಶಿಕ್ಷಣದ ಕಂಪನ. ಶಿಕ್ಷಣ ಒಂದು ಕಲಿಕೆಯ ಸ್ವರೂಪ, ಕಲಿಕೆಗೆ ನಾನಾ ರೀತಿಯ ರೂಪ. ಎಲ್ಲರಿಗೂ ದೊರೆಯುವಂತಿರ್ಬೇಕು ಶಿಕ್ಷಣ ಮಹತ್ವ, ಎಲ್ಲರಿಗೂ ಸಾರಿ ಸಾರಿ ಹೇಳಬೇಕು ಶಿಕ್ಷಣದ ಮಹತ್ವ. ಒಳ್ಳೆಯ ಶಿಕ್ಷಣವನ್ನು ಪಡೆದುಕೊಂಡರೆ ಕೊನೆ ತನಕ ಅದಕ್ಕಿರ್ತದೆ ನೆಲೆ. ಶಿಕ್ಷಣಕ್ಕೆ ಕಟ್ಟಲಾಗುವುದು ಯಾವುದೇ ರೀತಿಯ ಬೆಲೆ. ಶಿಕ್ಷಣ ಎಂಬುದು ನಮ್ಮ ಜೀವನದ ಅದ್ಭುತ ಶಿಲೆ. ನಮ್ಮನ್ನು ಕೊನೆಯ ಹಂತಕ್ಕೆ ಒಯ್ಯುವುದೇ ಶಿಕ್ಷಣ. ಅದಕ್ಕಾಗಿ ನಾವು ಶಿಕ್ಷಣವನ್ನು ಪ್ರೀತಿಸಿದರೆ ಮುಂದೆ ನಮಗೆ ಒಂದು ನೆಲೆ ಸಿಗುತ್ತದೆ. ಅದಕ್ಕಾಗಿ ನಾವು ಶಿಕ್ಷಣವನ್ನು ಪ್ರೀತಿಸಬೇಕು. ಇವಾಗ ಶಿಕ್ಷಕರ ಬಗ್ಗೆ ಹೇಳಲು ಇಷ್ಟಪಡ್ತೇನೆ. ತಾಯಿ ಜನ್ಮವನ್ನು ನೀಡಿದರೆ ಗುರುಗಳು ನಮಗೆ ಜೀವನವನ್ನೇ ನೀಡುತ್ತಾರೆ ಎನ್ನುವುದು 100% ಸತ್ಯವಾದಂತ ಮಾತು. ಯಾಕಂದ್ರೆ ನಮ್ಮ ಶಿಕ್ಷಕರು ನಮಗೆ ತೋರುವ ಪ್ರೀತಿ ಕಾಳಜಿ ಆ ರೀತಿ ತೋರುವಂತಿದೆ. ಒಂದು ಕಲ್ಲು ಸುಂದರ ಶಿಲೆಯಾಗಿ ಮಾರ್ಪಾಡಾಗಲು ಅದರ ಹಿಂದೆ ಒಬ್ಬ ಶಿಲ್ಪಿಯ ಶ್ರಮ ಇದ್ದೇ ಇರುತ್ತೆ. ಹಾಗೆ ಒಬ್ಬ ವಿದ್ಯಾರ್ಥಿ ಸಾಧನೆ ಹಿಂದೆ ಬೆನ್ನೆಲುಬಾಗಿ ಒಬ್ಬ ಶಿಕ್ಷಕರು ಇರ್ತಾರೆ. ಅವರೊಬ್ರು ಎಲ್ಲ ತಪ್ಪು ಸರಿಗಳನ್ನು ತಿದ್ದಿ ತೀಡಿ ನಮ್ಮನ್ನು ಒಂದು ಸುಂದರ ಮೂರ್ತಿಗಳನ್ನಾಗಿ ಮಾಡುತ್ತಾರೆ. ಇಂತಹ ಶಿಕ್ಷಕರಿಗೆ ನನ್ನ ಅನಂತ ಧನ್ಯವಾದಗಳು. ಶಿಕ್ಷಕರು ಇಲ್ಲಿವರೆಗೂ ನಿಮಗೂ ನಮಗೂ ಒಳ್ಳೆ ಮಾರ್ಗವನ್ನು ಹೇಳಿಕೊಟ್ಟಿದ್ದಾರೆ ಹೊರತು ಅವ್ರು ಯಾವತ್ತೂ ಕೆಟ್ಟದನ್ನು ಹೇಳಿಕೊಟ್ಟಿಲ್ಲ. ಜೀವನದಲ್ಲಿ ಹೇಗಿರ್ಬೇಕೆಂದು ಕಲ್ತಿದ್ದು ಶಿಕ್ಷಕರಿಂದ, ನಾವು ಬೇರೆ ಜೊತೆ ಹೇಗೆ ನಡೆದುಕೊಳ್ಳಬೇಕೆಂದು ಕಲ್ತಿದ್ದು ಶಿಕ್ಷಕರಿಂದ. ಶಿಕ್ಷಕರು ನಮಗೆ ಜ್ಞಾನವನ್ನು ಕೊಡುತ್ತಾರೆ, ಅವರಿಂದಲೇ ನಮ್ಮ ಭವಿಷ್ಯ ಬೆಳಗುತ್ತದೆ. ಶಿಕ್ಷಕರು ಸದಾ ಸತ್ಯ ಮಾರ್ಗವನ್ನು ತೋರಿಸುತ್ತಾರೆ. ಶಿಕ್ಷಕರನ್ನು ಪೋಷಕರ ನಂತರ ಗೌರವಿಸಬೇಕು. ಶಿಕ್ಷಕರಿಲ್ಲದೆ ಶಿಕ್ಷಣ ಸಂಪೂರ್ಣವಾಗದು. ನಾವು ಪಾಠವಷ್ಟೇ ಶಿಕ್ಷಕರಿಂದ ಕಲಿಯುವುದಲ್ಲ, ನಾವು ಕಲಿಯುವುದೆಲ್ಲವೂ ಶಿಕ್ಷಕರಿಂದ. ಶಿಕ್ಷಕರು ನಮಗೆ ಬೈದು ಹೊಡೆದು ಹೇಳುವುದು ನಮ್ಮ ಒಳ್ಳೆಯದಕ್ಕೆ ಹೊರತು ನಮಗೆ ಕೆಟ್ಟದ್ದು ಆಗಲಿ ಅಂತ ಅವ್ರು ಯಾವತ್ತೂ ಬಯಸುವುದಿಲ್ಲ. ಶಿಕ್ಷಕರು ನಮಗೆ ಎರಡನೇ ದೇವರಿದ್ದಾಗೆ. ಅದಕ್ಕೆ ಶಿಕ್ಷಕ ಎಂಬ ಪದ ಅರ್ಥ ಹೀಗಿದೆ: ಶಿ ಅಂದ್ರೆ ಶಿಸ್ತು, ಕ್ಷ ಅಂದ್ರೆ ಕ್ಷಮೆ, ಕ ಅಂದ್ರೆ ಕರುಣೆ. ಇವು 3 ಹೊಂದಿರುವವರೇ ಶಿಕ್ಷಕರು. ನಾನು ಇವಾಗ ನಮ್ಮೆಲ್ಲರ ಶಿಕ್ಷಕರ ಬಗ್ಗೆ ಒಂದು ಕೊನೆ ಹೇಳಲು ಇಷ್ಟಪಡ್ತೇನೆ.
ಹಿಂದಿನ ಜನ್ಮದ ಪಾಪ ಪುಣ್ಯದ ಲೆಕ್ಕ ಹಾಕಿ ಈ ಜನ್ಮದ ಹಣೆಬರ ಬರೆಯ ದೇವರಿಗಿಂತ ಪಾಠ ಕೇಳದೆ ಇದ್ರು, ಹೋಮ್ವರ್ಕ್ ಮಾಡದೇ ಇದ್ರು, ಅವ್ರ ಬಗ್ಗೆ ಎಷ್ಟೇ ಕೆಟ್ಟದಾಗಿ ಮಾತನಾಡಿದ್ರು, ಕೆಲವೊಮ್ಮೆ ಅವರ ಆತ್ಮಸಾಕ್ಷಿ ವಿರುದ್ಧವಾಗಿ ನಡೆದುಕೊಂಡು ನಾವು ಸ್ಕೂಲ್ ಅಥವಾ ಕಾಲೇಜ್ ಬಿಟ್ಟು ಹೋಗ್ತಿರ್ಬೇಕಾದ್ರೆ ಟಿಸಿ ಮೇಲೆ ವಿದ್ಯಾರ್ಥಿ ಅಥವಾ ವಿದ್ಯಾರ್ಥಿನಿಯ ಶೀಲಾಚಾರಿತ್ರ ಅಂತ ಬಂದಾಗ ಉತ್ತಮ ಅಥವಾ ಅತ್ಯುತ್ತಮ ಅಂತ ಬರ್ತಾರಲ್ಲ ನಮ್ಮ ಗುರುಗಳು, ಅವರೊಬ್ಬರ ಶ್ರೇಷ್ಠ. ನಾನಿವಾಗ ನಮ್ಮ ಪ್ರತಿಯೊಬ್ಬ ಶಿಕ್ಷಕರ ಬಗ್ಗೆ ಕವನ ಹೇಳಲು ಇಷ್ಟಪಡ್ತೇನೆ. ನೀರಲ್ಲಿ ಹೋಗುತ್ತೆ ಬೋಟು, ರೊಟ್ಟಿಗೆ ಬೇಕು ಹಿಟ್ಟು, ನಮ್ಮ ಮೇಡಮ್ಗೆ ಬಂದ್ರೆ ಸಿಟ್ಟು, ಅವರೊಂಥರ ಕ್ಯೂಟು, ಅವರೇ ನಮ್ಮ ನೆಚ್ಚಿನ ಜೆ.ಪಿ. ಪಾಟೀಲ್ ಮ್ಯಾಮ್. ಕಷ್ಟದಲ್ಲಿ ಇದ್ದಾಗ ನೆನ್ಸ್ಕೊಳ್ತೀವಿ ಶಿವಣ್ಣ, ಹಣ ಬೇಕಾದಾಗ ನೆನ್ಸ್ಕೊಳ್ತೀವಿ ಲಕ್ಷ್ಮೀನ, ಸಂಗೀತ ಬೇಕಾದಾಗ ನೆನ್ಸ್ಕೊಳ್ತೀವಿ ಸರಸ್ವತಿನ, ಆದ್ರೆ ಗಣಿತ ಅರ್ಥವಾಗದಿದ್ದಾಗ ನೆನ್ಸ್ಕೊಳ್ತೀವಿ ನಮ್ಮ ಎಸ್ ಎಂ ಬ್ರದರ್ ಸರ್ನ. ಪ್ರಕೃತಿಯಲ್ಲಿ ಗಾಳಿ ತಂಪು, ನಮ್ ಶಾಲೆಯಲ್ಲಿ ನಮ್ ಮೇಡಮ್ ಭಾಷೆ ಇಂಪು, ಇವ್ರ ಸ್ಮೈಲ್ ತುಂಬಾ ಕ್ಯೂಟ್, ಇವ್ರ ಮನಸ್ಸು ತುಂಬಾ ಸ್ವೀಟ್, ಇವ್ರ ಕನ್ನಡಕ್ಕೆ ಗ್ರೇಟ್, ಇವರೇ ನಮ್ಮ ಟೀಚರು, ನಮ್ಮೆಲ್ಲರನ್ನ ಸೂಪರ್ ಸ್ಟಾರ್, ಅವರೇ ನಮ್ಮ ನೆಚ್ಚಿನ ರೇಣುಕಾ ಡೆಂಗಿ ಮ್ಯಾಮ್. ನಕ್ಷತ್ರ ಹೊಳಿತಾ ಇದ್ರೆ ಚಂದ, ದೀಪ ಬೆಳಗುತ್ತಿದ್ರೆ ಅಂದ, ಹೂ ನಗ್ತಾ ಇದ್ರೆ ಚಂದ, ಹಾಗೆ ನಮ್ ಸರ್ ಪಾಠ ಹೇಳೋದು ಅಂದ, ಅವರೇ ನಮ್ಮ ಅಚ್ಚುಮೆಚ್ಚಿನ JS ಬನ್ಸಡಿ ಸರ್ ಅವರು. ಎಲೆಕ್ಷನ್ ಬಂದಾಗ ಹಾಕ್ತಿವಿ ಓಟು, ನಮ್ ಮೇಡಮ್ಗೆ ಬಂದ್ರೆ ಸಿಟ್ಟು, ಬೀಳ್ತವೆ ನಮ್ಗೆ ಏಟು, ಇವ್ರು ನೋಡೋದಕ್ಕೆ ತುಂಬಾ ಕ್ಯೂಟು, ಅವರೇ ನಮ್ಮ ಅಚ್ಚುಮೆಚ್ಚಿನ PJ ಕುಲಕರ್ಣಿ ಮ್ಯಾಮ್. ಕಂಪನಿಗಳಲ್ಲಿ ಇರುತ್ತಾರೆ ಬಾಸು, ಫ್ರಿಜ್ ಗಳಲ್ಲಿ ಇರುತ್ತೆ ಐಸು, ಜೋಬಲ್ಲಿ ಇರುತ್ತೆ ಕಾಸು, ನಮ್ ಸರ್ ಕೈಲಿ ಇರುತ್ತೆ ಯಾವಾಗ್ಲೂ PUC ಪೈಪು, ನಮ್ ಸರ್ ಹೇಳೋದು ಇಂಗ್ಲಿಷ್, ಅವರೇ ನಮ್ಮ ನೆಚ್ಚಿನ GB ಓಡಿ ಸರ್. ಅಂದ್ರೆ ನಾನು ನಿಮ್ಗೆ ಹೇಳಲು ಬಯಸೋದು ಇಷ್ಟೇ, ನೀವು ಎಲ್ಲೇ ಇದ್ದರೂ ಆರೋಗ್ಯದಿಂದ ಇದ್ದು ಚೆನ್ನಾಗಿ ಓದಿ ಮುಂದೆ ಶಾಲೆ ಕೀರ್ತಿ ಗಳಿಸಿ ಎಂದು ಹೇಳ್ತೇನೆ. ಇಷ್ಟು ದಿನ ನಮ್ಮ ಜೊತೆ ಹೇಗೆ ನಡೆದುಕೊಂಡಿದ್ದೀರಿ, ಇನ್ನು ಮುಂದೆನೂ ಹಾಗೆ ಎಂದು ಹೇಳ್ತೇನೆ. ಮತ್ತೆ ನಿಮಗೊಂದು ಮಾತು ಹೇಳಲು ಬಯಸುತ್ತೇನೆ. ಭೂಮಿ ಎಂಬ 2 ಅಕ್ಷರದಲ್ಲಿ ಹುಟ್ಟಿ, ಜೀವ ಎಂಬ 2 ಅಕ್ಷರ ಪಡೆದು, ವಿದ್ಯೆ ಎಂಬ 2 ಅಕ್ಷರ ಕಲಿತು, ಸಾವು ಎಂಬ ಅಕ್ಷರ ಬರುವ ತನಕ ಈ ನಿಮ್ಮ ತಂಗಿ, ತಮ್ಮ ಮತ್ತು ಸ್ನೇಹ ಎಂಬ 2 ಅಕ್ಷರ ಹೊಂದಿರುವ ಶಬ್ದಗಳನ್ನು ಮರೆಯಬೇಡಿ. ಅಕ್ಕ ಅಣ್ಣಂದಿರೆ, ಈ ನಮ್ಮ ಹೃದಯ ಕೊನೆವರೆಗೂ ಬಯಸೋದು ನಿಮ್ಮ ಪ್ರೀತಿ ಮಾತ್ರ. ಕೊನೆಯದಾಗಿ ಕವನದಿಂದ ನಿಮ್ಮ ಎನ್ಯುವಲ್ ಎಕ್ಸಾಮ್ಗೆ ಆಲ್ ದ ಬೆಸ್ಟ್ ಹೇಳ್ತೇನೆ. ಅದೇನೆಂದರೆ, ವಿದ್ಯೆ ಎಂಬ ಸೈಕಲ್ ತುಳಿಯಲು ಪ್ರಾರಂಭಿಸಿ 9 ವರ್ಷಗಳಾಗಿವೆ. 10ನೇ ಈ ವರ್ಷ ಸ್ವಲ್ಪ ದಿಬ್ಬ ಸಿಕ್ಕಿದೆ, ಹುಮ್ಮಸ್ಸಿನಿಂದ ತುಳಿದು ಬಿಡಿ. 2 ವರ್ಷ ಪೂರ್ಣ ಇಳಿಜಾರು PUC ಆದರೆ ಗಮನಿಸಿ, ಚಕ್ರ ಮುರಿದು ಬಿದ್ದರೆ ಇನ್ ಮುಂದೆ ಸೈಕಲ್ ಸಿಗದಿರಬಹುದು. ಆಲ್ ದ ಬೆಸ್ಟ್ ಬ್ರದರ್ಸ್ ಅಂಡ್ ಸಿಸ್ಟರ್ಸ್. ಇಷ್ಟೇ ನನಗೆ ಮಾತಾಡಲು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತಮಗೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು. Thank you so much, dear, for speaking some few words about the teachers and seniors. Next, I would like to invite another one from 10th class to present her speech. ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಈ ಒಂದು ಸಮಾರಂಭದಲ್ಲಿ ಆಸೀನರಾಗಿರುವ ಅತಿಥಿ ಮಹೋದಯರೇ, ಮುಖ್ಯೋಪಾಧ್ಯಾಯರೇ, ಗೌರವಾನ್ವಿತ ಶಿಕ್ಷಕ ವೃಂದದವರೇ ಹಾಗೂ ನನ್ನ ಎಲ್ಲರ ಸಹೋದರ ಸಹೋದರಿಯರೇ, ಎಲ್ಲರಿಗೂ ಮಧ್ಯಾಹ್ನದ ಶುಭಾಶಯಗಳು. ನಾನು 10ನೇ ತರಗತಿ ವಿದ್ಯಾರ್ಥಿನಿ ಹೊನ್ನಮ್ಮ ವಾಲಿ. ಇಂದು ನಾನು ನನ್ನ ಶಾಲೆಯಲ್ಲಿ ಕಳೆದಂತಹ ದಿನಗಳ ಬಗ್ಗೆ ಮಾತನಾಡಲು ಬಯಸುತ್ತೇನೆ. ಇಂದು ನಮ್ಮ ಜೀವನದಲ್ಲಿ ಒಂದು ವಿಶೇಷ ದಿನ. ಹಲವು ವರ್ಷಗಳ ಕಾಲ ನಮಗೆ ಜ್ಞಾನವನ್ನು ನೀಡಿದ ಈ ಪ್ರೀತಿಯ ಶಾಲೆಯನ್ನು ಬಿಟ್ಟು ಮುಂದೆ ಸಾಗುವ ಕ್ಷಣ ಬಂದಿದೆ. ಈ ಕ್ಷಣ ನಮಗೆ ಸಂತೋಷದ ಜೊತೆಗೆ ಸ್ವಲ್ಪ ದುಃಖವನ್ನು ಉಂಟು ಮಾಡುತ್ತದೆ. ಮೊದಲು ನಮ್ಮ ಗೌರವಾನ್ವಿತ ಮುಖ್ಯೋಪಾಧ್ಯಾಯರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ನಿಮ್ಮ ಮಾರ್ಗದರ್ಶನ, ಪ್ರೋತ್ಸಾಹ ಮತ್ತು ಶಿಸ್ತು ನಮಗೆ ಉತ್ತಮ ವಿದ್ಯಾರ್ಥಿಗಳಾಗಲು ಸಹಾಯ ಮಾಡಿದೆ. ನಿಮ್ಮ ಮಾತುಗಳು ಮತ್ತು ಸಲಹೆಗಳು ನಮ್ಮ ಭವಿಷ್ಯದ ದಾರಿಗೆ ಬೆಳಕಾಗಿವೆ ಹಾಗೂ ನಮ್ಮ ಎಲ್ಲಾ ಶಿಕ್ಷಕರಿಗೆ ಪ್ರೀತಿಯ ಶಿಕ್ಷಕರಿಗೆ ನಮಗೆ ಕೇವಲ ಪಾಠಗಳನ್ನು ಮಾತ್ರ ಕಲಿಸಲಿಲ್ಲ, ಜೀವನದ ಮೌಲ್ಯಗಳನ್ನು ಕಲಿಸಿದರು. ನಿಮ್ಮ ಸಹನೆ, ಪ್ರೀತಿ ಮತ್ತು ಪರಿಶ್ರಮದಿಂದ ನಾವು ಇಂದು ಈ ಹಂತಕ್ಕೆ ಬಂದಿದ್ದೇವೆ. ಈ ಶಾಲೆಯಲ್ಲಿ ಕಳೆದ ದಿನಗಳು ನಮಗೆ ಅಮೂಲ್ಯ ನೆನಪುಗಳನ್ನು ನೀಡಿವೆ. ಸ್ನೇಹಿತರ ಜೊತೆ ಕಳೆದ ಸಂತೋಷದ ಕ್ಷಣಗಳು, ಶಿಕ್ಷಕರಿಂದ ಪಡೆದ ಜ್ಞಾನ ಮತ್ತು ಶಾಲೆಯ ಅನುಭವಗಳು ನಮ್ಮ ಜೀವನದಲ್ಲಿ ಸದಾ ನೆನಪಾಗಿ ಉಳಿಯುತ್ತವೆ. ನಮ್ಮ ಪ್ರೀತಿಯ ಕಿರಿಯ ತರಗತಿಯ ತಮ್ಮಂದಿರು ಮತ್ತು ತಂಗಿಯರಿಗೆ ಒಂದು ಕಿವಿ ಮಾತು ಹೇಳಲು ಇಷ್ಟಪಡುತ್ತೇನೆ. ನೀವು ಶಿಸ್ತಿನಿಂದ ಓದಿ, ಶಿಕ್ಷಕರ ಮಾತು ಕೇಳಿ, ನಿಮ್ಮ ಗುರಿಯನ್ನು ಸಾಧಿಸಲು ಪರಿಶ್ರಮ ಪಡಬೇಕು. ಶಾಲೆಯ ಗೌರವವನ್ನು ಹೆಚ್ಚಿಸುವ ಉತ್ತಮ ವಿದ್ಯಾರ್ಥಿಗಳಾಗಬೇಕು. ಈಗ ನಾನು ನಿಮ್ಮೆಲ್ಲರ ಜೊತೆ ನಮ್ಮ ಶಿಕ್ಷಕರ ಬಗ್ಗೆ ನನ್ನದೇ ಆದ ರೀತಿಯಲ್ಲಿ ಬರೆದ ಅನಿಸಿಕೆಯನ್ನು ಹೇಳಿಕೊಳ್ಳುತ್ತೇನೆ. ಮೊದಲನೇದಾಗಿ ನಮ್ಮ HM ಬಗ್ಗೆ ಹೇಳಲು ಬಯಸುತ್ತೇನೆ. JP ಪಾಟೀಲ್ ಮ್ಯಾಮ್, ಇವರು ಸೋಷಿಯಲ್ ಸೈನ್ಸ್ ಸಬ್ಜೆಕ್ಟ್ ಹೇಳೋರು.
ಇವ್ರು ಒಂಥರ ನನ್ನ ಲೈಫಲ್ಲಿ ನನ್ನ ತಾಯಿ ಬಿಟ್ರೆ ನನಗೆ ಜಾಸ್ತಿ ಕೇರ್ ಮಾಡಿದಂತವ್ರು. ನಾನು 8ಕ್ಕೆ ಶಾಲೆಗೆ ಬಂದಿದ್ದು. ನನ್ನ ಪ್ರಾಥಮಿಕ ಶಾಲೆಯಲ್ಲಿ ನಾನು ಒಂದ್ಸಲಾನು ಕೂಡ ಯಾವುದೇ ರೀತಿಯ ಸ್ಪರ್ಧೆಗಳಲ್ಲಿ ಭಾಗವಹಿಸಿರ್ಲಿಲ್ಲ. ಆದ್ರೆ 8ಕ್ಕೆ ಬಂದಾಗ ನನ್ನ ಸಪೋರ್ಟರ್ ಪಾಟೀಲ್ ಮ್ಯಾಮ್ ನನ್ ಪ್ರೋತ್ಸಾಹ ನೀಡಿ ಮೊದಲ ಬಾರಿಗೆ ವೇದಿಕೆ ಮೇಲೆ ಹೋಗಲಿಕ್ಕೆ ಕಾರಣರಾದರು. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ನಿಮ್ಮ ಬಾಂಧವ್ಯದ ಬಗ್ಗೆ ಹೇಳಲು ಮಾತುಗಳು ಸಾಲದು. ನಾವು 10th ಬಂದಾಗಿಂದ ನೀವು ಸ್ವಲ್ಪ ನಮ್ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ಕಡಿಮೆ ಆಗಿದೆ. ಯಾಕಂದ್ರೆ ನಾವು 9th ಇದ್ದಾಗ ಕೊನೆಯಲ್ಲಿ ನೀವು ಹೆಡ್ ಮಾಸ್ಟರ್ ಪೋಸ್ಟ್ಗೆ ಹೋದ್ರಿ. ಆದ್ರೆ ನಮ್ಮ ಮೇಲೆ ಇಟ್ಟಿರೋ ಪ್ರೀತಿ ಕಾಳಜಿ ಕಡಿಮೆ ಮಾಡಿಲ್ಲ ಮ್ಯಾಮ್. ನೀವು ಒಂಥರ ನಮ್ ಶಾಲೆ ಲೇಡಿ ಡಾನ್ ಇದ್ದ ಹಾಗೆ ಮ್ಯಾಮ್. ನೀವು ಯಾವಾಗ್ಲೂ ಹೇಳ್ತಾ ಇದ್ರಿ ಪಾಠಕ್ಕಿಂತ ಈ ಸೊಸೈಟಿ ಒಳಗ, ಅದ್ರಾಗೂ ಸ್ಪೆಷಲಿ ನಮ್ ಗರ್ಲ್ಸ್ ಈ ಸೊಸೈಟಿ ಒಳಗ ಹೆಂಗಿರ್ಬೇಕನ್ನೋದು ಹೇಳ್ತಾ ಇದ್ರಿ. ಅದು ನಿಜವಾಗ್ಲೂ ಸತ್ಯ ಮ್ಯಾಮ್. ನೀವು ಯಾವಾಗ್ಲೂ ಖುಷಿಯಾಗಿರ್ಬೇಕಂತ ನಾ ಹಾರೈಸ್ತೀನಿ. ಮಿಸ್ ಯು ಸೋ ಮಚ್ ಮ್ಯಾಮ್. ಹಾಗೆ ನೆಕ್ಸ್ಟ್ ಬಂದ್ರೆ ಮ್ಯಾಥ್ಸ್ SM ಬಿರಾದರ್ ಸರ್. ಇವರು ನಮ್ಮ ಶಾಲೆಯ ಎಲ್ಲಾ ಟೀಚರ್ಸ್ ಸ್ಟಾಫ್ಗಿನ್ನ ಹಿರಿಯ ಶಿಕ್ಷಕರು. ಸರ್ ನಮ್ ಜೊತೆ 3 ವರ್ಷದಿಂದ ಕ್ಲೋಸ್. ಸರ್ ನಿಮ್ ಮಾತು, ನಿಮ್ ಕೋಪ, ಆ ಪಾಠ ತುಂಬಾ ಸುಂದರ. ಅದ್ರಲ್ಲಿ 10th ಬಂದ್ಮೇಲೆ ನೀವು ನಮ್ಗೆ ಎಷ್ಟು ಕ್ಲಾಸ್ ತಗೊಂಡಿರೋದ ಕೌಂಟ್ ಮಾಡಕ್ ಆಗಲ್ಲ. ಸರ್ ಅಷ್ಟೇ ಕಾಮಿಡಿನೂ ಮಾಡ್ತೀರಿ, ನಮಗ ಅಷ್ಟೇ ಸಿಟ್ಟಿಗೂ ತರಿಸ್ತೀರಿ. ಸರ್ ನಿಮಗ್ ಬಾಳ್ ಹಚ್ಕೊಂಡಿವ್ರಿ. ಒಂದ್ ದಿನದಲ್ಲಿ ಯಾವ ಕ್ಲಾಸ್ನಾಗೂ ಕೂಡ ನಾವ್ ಅಷ್ಟ್ ಸೈಲೆಂಟ್ ಕೊಡ್ತಿರ್ಲಿಲ್ಲ. ಆದ್ರೆ ನಿಮ್ ಕ್ಲಾಸ್ನಾಗ ಅಷ್ಟು ಸೈಲೆಂಟ್ ಕೊಡ್ತಿದ್ವಿ. ಸರ್ ನಿಮ್ ಜಾಸ್ತಿ ನಮಗ್ ಗರ್ಲ್ಸಿಗಂತೂ ಬಾಳ್ ಕಾಮಿಡಿ ಮಾಡ್ತಿದ್ರಿ. ಸರ್ ನಿಮ್ ಒಂಥರ ಮ್ಯಾಥ್ ಸಬ್ಜೆಕ್ಟ್ ಹೀರೋ ಇದ್ದಾಗ. ಸರ್ ರಿಯಲಿ ವಿ ಮಿಸ್ ಯು ಸೋ ಮಚ್. ಹಾಗೆ ನೆಕ್ಸ್ಟ್ ಬಂದ್ರೆ ನಮ್ ಸೈನ್ಸ್ ಮ್ಯಾಮ್. ನಾವು 9th ಇದ್ದಾಗ ನೀವು ಈ ಶಾಲೆಗೆ ಬಂದಿದ್ದು. ಹಾಗೆ ನಮ್ 9th ಕ್ಲಾಸ್ ಟೀಚರ್ ಕೂಡ ನೀವ್ ಆಗಿದ್ರಿ. ಸ್ಟಾರ್ಟಿಂಗ್ ಬಂದಾಗ ಸ್ವಲ್ಪ ನಾವು ನಿಮ್ ಜೊತೆ ಹೊಂದಾಣಿಕೆ ಆಗೋಕೆ ಟೈಮ್ ತಗೊಂಡ್ವಿ. ಬಟ್ ಬರ್ತಾ ಬರ್ತಾ ಕ್ಲೋಸ್ ಆದ್ವಿ. ಕ್ಲಾಸಲ್ಲಿ ಫುಲ್ ಲೂಸ್ ಬಿಡ್ತಿದ್ರಿ ಮ್ಯಾಮ್. ಅದರಲ್ಲೂ ಹೊರಗಂತೂ ಫುಲ್ ಕ್ಲೋಸ್ ಆಗಿ ಫ್ರೆಂಡ್ಲಿ ಆಗಿ ಇರ್ತಾ ಇದ್ರಿ ಮ್ಯಾಮ್. ನಿಮ್ ಆ ಸ್ಮೈಲ್ ಯಾವಾಗ್ಲೂ ಹಾಗೆ ಇರ್ತಿತ್ತು. ನಾನಂತೂ ನೀವು ಒಂದ್ ದಿನಾನು ಸಿಟ್ ಒಳಗ್ ಬಿದ್ದಿದ್ ನೋಡಿಲ್ಲ. ನೀವು ಒಂಥರ ಸ್ಮೈಲ್ ಕ್ವೀನ್ ಇದ್ದಾಗ ನಮ್ ಸ್ಕೂಲ್ದಾಗ. ನಿಮ್ ಎಕ್ಸ್ಪ್ರೆಷನ್ ಬಗ್ಗೆ ಅಂತ ಏನ್ ಹೇಳೋದ್ರಪ್ಪ, ಫುಲ್ ಗಿಚ್ಚ. ಒಂದ್ ಟಾಪಿಕ್ ಬಂದ್ರೆ ಎಲ್ಲಾ ಕ್ಲಿಯರ್ ಮಾಡ್ತಿದ್ರಿ ಮ್ಯಾಮ್. ನೀವ್ ಎಲ್ಲರಿಗೂ ಇಷ್ಟ ಆಗೋ ಕಾರಣನೇ ನಿಮ್ ಆ ಸ್ಮೈಲ್. ನಾವ್ ಯಾವಾಗ್ಲೂ ಹ್ಯಾಪಿ ಆಗಿರ್ರಿ. ಮಿಸ್ ಯು ಸೋ ಮಚ್ ಮ್ಯಾಮ್. ಹಾಗೆ ನೆಕ್ಸ್ಟ್ ಬಂದ್ರೆ ನಮ್ ರೇಣುಕಾ ಮ್ಯಾಮ್. ಇವ್ರು ಈ ವರ್ಷ ನಮ್ ಶಾಲೆಗೆ ಬಂದಿದ್ದು. ಆದ್ರೆ ಬಹಳ ವರ್ಷಗಳಿಂದ ನಮ್ ಜೊತೆ ಇದ್ದಾರೆ ಅಂತ ಅನ್ಸುತ್ತೆ. ಯಾಕಂದ್ರೆ ನೀವು ಅಷ್ಟು ಎಲ್ಲಾ ಜೊತೆ ಹೊಂದಾಣಿಕೆ ಆಗ್ತೀರಾ ಮ್ಯಾಮ್. ನೀವು ಸ್ಟಾರ್ಟಿಂಗ್ ಬಂದಾಗ ನಮ್ಗೆ ಹೇಗ್ ಅನ್ಸಿತ್ತಂದ್ರ ಮ್ಯಾಮ್ ನೀವು ಬಹಳ ಸ್ಟ್ರಿಕ್ಟ್ ಅದಿರಂತ ಅನ್ಸಿತ್ತು. ಬಟ್ ಬರ್ತಾ ಗೊತ್ತಾಯ್ತು ಅಂದ್ರೆ ಮ್ಯಾಮ್ ನೀವು ನಮ್ ತಿಳಿಯುವಾಗ ವ್ಯಾಕರಣ ಹೇಳ್ತಾ ಇದ್ರಿ ಮ್ಯಾಮ್. ನೀವು ಎಲ್ಲರಿಗೂ ಇಷ್ಟ ಆಗೋ ಕಾರಣ ಅಂದ್ರೆ ಒಂದ್ ಪ್ರಶ್ನೆ ನಾವು 10 ಸಲ ಕೇಳಿದ್ರು ಬ್ಯಾಸರ ಮಾಡ್ಕೊಳ್ಳಾದ್ರೆ ಚೆನ್ನಾಗಿ ತಿಳಿಸ್ತಾ ಹೇಳ್ತಿದ್ರಿ ಮ್ಯಾಮ್. ಸಾಂಗ್ ಅಂತೂ ಮಸ್ತ್ ಹಾಕ್ತಿರಿ. ಸ್ಪೋರ್ಟ್ಸ್ ತೀರಾ ಗಿಚ್ಚ. ಅದ್ರಾಗ ಟೀಚಿಂಗ್ ಬಗ್ಗೆ ಹೇಳ್ಬೇಕಂದ್ರೆ ಕನ್ನಡ ಒಳಗ್ ಮಸ್ತ್ ಎಲ್ಲಾ ಟೀಚಿಂಗ್ ಮಾಡ್ತೀರಿ. ಒಟ್ಟಾರೆ ಕನ್ನಡ ಮ್ಯಾಮ್ ನಿಮ್ಗೆ ಬಹಳ ಮಿಸ್ ಮಾಡ್ಕೊತೀವ್ರಿ. ವಿ ಮಿಸ್ ಯು ಸೋ ಮಚ್. ಹಾಗೆ ನಾನು ಇಂಗ್ಲಿಷ್ ಸರ್, ಔಟಿ ಸರ್. ಇವರು ನಾವು ಹೇಳ್ತಿದ್ದಾಗ ಅರ್ಧ ಸೆಮಿಸ್ಟರ್ ಮುಗಿದ ನಂತರ ನಮ್ ಶಾಲೆಗೆ ಬಂದಿದ್ದ. ನಾವು ಹೇಳ್ತಿದ್ದಾಗ ಇವ್ರು ಸ್ಟಾರ್ಟಿಂಗ್ ಬಂದು 10th ಹೇಳಕ್ ಪ್ರಾರಂಭ ಮಾಡಿದ್ರು. ಏನಪ್ಪ ಇವ್ರು ಯಾವಾಗ್ಲೂ ಬಂದ್ 10th ಹೇಳ್ತಾರಲ್ಲ ಅಂತ ಒಂಥರ ಆಗ್ತಿತ್ತು. ಬಟ್ ಈಗ ಗೊತ್ತಾಗತ್ತದ ಅದೇ ಅವ್ರು ಹೇಳೋ 10th ಇದು ಗ್ರಾಮರ್ ಎಲ್ಲ ಎಷ್ಟ್ ಇಂಪಾರ್ಟೆಂಟ್ ಅಂತ. ಸರ್ ನೀವು ಅಷ್ಟೇ ಕಾಮಿಡಿ ಮಾಡ್ತಾ ಇದ್ರಿ, ಅಷ್ಟೇ ಬೈತಾ ಇದ್ರಿ, ಅಷ್ಟೇ ಬುದ್ಧಿನೇ ಹೇಳ್ತಾ ಇದ್ರಿ. ಸರ್ ನೀವು ಜಾಸ್ತಿ ಕ್ಲೋಸ್ ಆಗಿದ್ದು ನಾವು 10th ಬಂದ್ಮೇಲೆ. ನಿಮ್ ಮಾತು, ನೀವು ಬೈಯೋದು, ಸ್ಪೆಷಲಿ ಅದ್ರ 10th ಲಾಸ್ಟ್ ಡೇಸ್ ನಲ್ಲಿ ನಮ್ ಬಹಳ ಅಂತೂ ನೀವು ಬುದ್ಧಿ ಹೇಳಿರಿ. ಸರ್ ನೀವು ಈ ಶಾಲೆ ಹ್ಯಾಂಡ್ಸಮ್ ಸರ್ ಇದ್ದಾಗ ಸರ್ ನಾವು ನಿಮ್ಗೆ ಬಹಳ ಮಿಸ್ ಮಾಡ್ಕೊತೀವಿ. ನಾವಂತೂ ನಿಮ್ಗೆ ನೆನಪಾಗಕ್ ಸಾಧ್ಯನೇ ಇಲ್ಲ. ವಿ ರಿಯಲಿ ಮಿಸ್ ಯು ಸೋ ಮಚ್ ಸರ್. ಇನ್ ಕೊನೆಯದಾಗಿ ಬಂದ್ರೆ ನಮ್ ಹಿಂದಿ ಸರ್ ಬನ್ಸಡೆ ಸರ್. ಇವ್ರ ಬಗ್ಗೆ ಏನ್ ಹೇಳೋದ್ರಪ್ಪ, ಬಹಳ ಕಾಮಿಡಿ ಮಾಡ್ತೀರಿ ಸರ್. ನಾವ್ ಏನೇ ಕಾಮಿಡಿ ಮಾಡ್ತಿದ್ರು ಸೀರಿಯಸ್ ತಿಳ್ಕೊಳ್ಳಾರ್ದೆ ನಮ್ ಜೊತೆ ಫುಲ್ ಫ್ರೆಂಡ್ಲಿ ಆಗಿ ಇರ್ತಾ ಇದ್ರು. ನಿಮ್ ಕ್ಲಾಸ್ ಬಂತು ಅಂದ್ರೆ ನಗ್ತಾ ಇದ್ವಿ. ಯಾಕಂದ್ರೆ ಈ ಶಾಲೆ ಒಳಗ್ ನೀವು ನಮ್ಮನ್ನ ನಡ್ಸ್ಕೊಂಡೆ ಪಾಠ ಹೇಳ್ತಿದ್ರಿ ಸರ್. ನೀವು ಈ ಶಾಲೆ ಒಳಗ್ ಒಂದು ಕಾಮಿಡಿ ಕಿಂಗ್ ಆಗು ಒಬ್ಬ ಒಳ್ಳೆ ಹಾಡುಗಾರ ಆದ್ರೆ ಏನು ತಪ್ಪಾಗೋದಿಲ್ಲ ಸರ್. ನೀವು ಹೇಳೋ ಆ ಪಾಠ ಕೇಳ್ತಾ ಇದ್ರಿ ಒಂಥರ ಖುಷಿ ಆಗ್ತಾ ಇತ್ತು. ಯಾಕಂದ್ರೆ ಒಂದ್ ದಿನಾನು ಕೂಡ ನಗಿಸ್ದೆ ಹೋಗ್ತಾ ಇರ್ಲಿಲ್ಲ ಸರ್. ನಾವು ಅದ್ರಾಗ ನಾ ಸ್ಪೆಷಲಿ ನಿಮ್ ಕಾಮಿಡಿ ಬಹಳ ಮಿಸ್ ಮಾಡ್ಕೊತೀನ್ರಿ. ವಿ ರಿಯಲಿ ಮಿಸ್ ಯು ಸೋ ಮಚ್ ಸರ್. ಹಾಗೆ
ನನ್ನ ಶಾಲೆಯ ಬಗ್ಗೆ ಒಂದೆರಡು ಅನಿಸಿಕೆಗಳು ಹೇಳಲು ಇಷ್ಟಪಡ್ತೀನಿ. ಗುರುಬಸವ ಶಾಲೆಯ ಒಂದು ವಿಷಯವಿದೆ ಅನ್ನೋದು. ಸಮಯವನ್ನೇ ಆಲಿಸುವ ಅಧ್ಯಕ್ಷರು, ಅಧ್ಯಕ್ಷರಂತೆ ನಡೆದುಕೊಳ್ಳುವ ಉಪಾಧ್ಯಕ್ಷರು, ಇವರಿಬ್ಬರ ಕೈಚಳಕದಲ್ಲಿ ನಡೆಯುತ್ತಿರುವ ಈ ಸಂಸ್ಥೆಯ ಬಗ್ಗೆ ಹೇಳಲು ಮಾತುಗಳು ಸಾಲದು. ಗ್ರಾಮೀಣ ಭಾಗದ ಶಾಲೆಯಾದ ಗುರುಬಸವ ಶಾಲೆ ಯಾವ ನಗರಗಳ ಶಾಲೆಗಳಿಗೂ ಕಡಿಮೆ ಇಲ್ಲ. ಈ ಶಾಲೆಯಲ್ಲಿ ಬೋಧಿಸುವ ಪ್ರತಿಯೊಬ್ಬ ಶಿಕ್ಷಕರು ತುಂಬಾ ಅನುಭವ ಉಳ್ಳವರು. ಇಂತಹ ನುರಿತ ಶಿಕ್ಷಕರಿಂದ ಕಲಿತಿರೋದು ನಮ್ಮೆಲ್ಲರ ಸೌಭಾಗ್ಯ. ಇನ್ನು ಕೊನೆಯದಾಗಿ ನನ್ನ ಸ್ನೇಹಿತರ ಬಗ್ಗೆ ಹೇಳಲು ತುಂಬಾ ಇದೆ. ಅವ್ರ ಜೊತೆ ಕಳೆದ ನೆನಪುಗಳು ಮುಂದೆ ಬರುತ್ತವೆ. ಒಂದು ಕವನದ ಮೂಲಕ ನನ್ನ ಎಲ್ಲ 59 ಸ್ನೇಹಿತರಿಗೆ ವಿದಾಯ ಹೇಳುತ್ತಿರುವೆ. ಇಂದು ನಾನು ವಿದಾಯ. ಮುಗಿದಿದೆ ನಮ್ಮೆಲ್ಲರ ಜೊತೆಗಿನ ಒಡನಾಟದ ಅಧ್ಯಾಯ. ನೀವು ಯಾರೆಂದು ನಮಗ್ಯಾರಿಗೂ ಸರಿಯಾಗಿ ಗೊತ್ತಿಲ್ಲಮ್ಮ, ಆದರೂ ನಾವೆಲ್ಲ ಸೇರಿ ಮಾಡಿದೆವು ಬಹಳ ವ್ಯಾಯಾಮ. ನಮ್ಮೆಲ್ಲರನ್ನು ಬಂಧಿಸಿದ ಈ ಯಾವುದೋ ಅಗೋಚರ ಬಂಧನ, ಈ ವಿದಾಯ ತಂದಿದೆ ಹೇಳಿಕೊಳ್ಳಲಾರದ ಸಂಕಟವನ್ನ. ಈ ವಿದಾಯ ಎಚ್ಚರಿಸಿದೆ ಎಲ್ಲರನ್ನ ಬದುಕಿನಲ್ಲಿ ಯಾವುದೂ ಶಾಶ್ವತವೆಲ್ಲವೆಂಬ ಸತ್ಯವನ್ನ ಕಣ್ತುಂಬಿ ಬಂದಿದೆ ಈ ಕ್ಷಣದಲ್ಲಿ. ಶುಭವನ್ನು ಹಾರೈಸುತ್ತಾ ಮನದಲ್ಲಿ. ಧನ್ಯವಾದ. ಮಕ್ಕಳೇ ಆಲಿಸಿರಿ, ಎಕ್ಸಾಮ್ ಒಂದು ಅವಕಾಶ ಮರೆಯದಿರಿ. SSLC ಮಕ್ಕಳೇ ಆಲಿಸಿರಿ, ಎಕ್ಸಾಮ್ ಒಂದು ಅವಕಾಶ ಮರೆಯದಿರಿ. ವಿದ್ಯಾರ್ಥಿ ಜೀವನದಿ ಅಂಜದಿರಿ, ಪರೀಕ್ಷೆಯ ಧೈರ್ಯದಿಂದ ಎದುರಿಸಿರಿ. ಓದಿದು ನೆನಪಲ್ಲಿ ಇರಲಿ ನಿಮ್ಮ ಮೈಂಡಿನಲ್ಲಿ, ಗೆಲ್ಲುವ ನಂಬಿಕೆಯೊಂದೇ ಜೊತೆಗೆ ಇರಲಿ. ಮಗುವೆ ಓ ಮಗುವೆ ನೀ ಹೆದರದಿರು, ಪರೀಕ್ಷೆ ಫಲಿತಾಂಶ ನೀ ಕಾಯುತ್ತಿರು. SSLC ಮಕ್ಕಳೇ ಆಲಿಸಿರಿ, ಎಕ್ಸಾಮ್ ಒಂದು ಅವಕಾಶ ಮರೆಯದಿರಿ. ಪರೀಕ್ಷೆ ಎಂಬ ಹಬ್ಬವನ್ನು ಮರೆತು ಹೋಗಬಾರದು, ಪ್ರಶ್ನೆ ಅಂದರೆ ಕಷ್ಟ ಅಂತ ಬಿಟ್ಟು ಬಿಡಬಾರದು. ಓದಿಗಿಲ್ಲಿ ಲಾಸಿಲ್ಲ, ಓದಿಗಂತೂ ಕೊನೆಯಿಲ್ಲ, ಓದು ನಡೆದ ಹಾಗೆ ಎಲ್ಲ ಗಳಿಸುವಂಥದ್ದು. ಇಷ್ಟಪಟ್ಟು ಓದುವ ನೀವೇ ನೆಲೆಯನ್ನು ಕಾಣದಿರಿ, ದಿನ ದಿನವೂ ಓದಿದ ಪಾಠ ನೆನಪಲ್ಲೇ ಉಳಿಯುವುದು. ಎಲ್ಲರಲ್ಲಿ ಒಂದಾಗಿ ಎಲ್ಲರಂತೆ ನೀವಾಗಿ ನಿಮ್ಮ ಪ್ರತಿ ಪರೀಕ್ಷೆ ನಡೆಯುವ ದಿನವೂ ಒಳ್ಳೆ ಕಾಲವು ಮುಂದೆ ಇದೆ. ಮಗುವೆ ಓ ಮಗುವೆ ನೀ ಹೆದರದಿರು, ಪರೀಕ್ಷೆ ಫಲಿತಾಂಶ ನೀ ಕಾಯುತ್ತಿರು. SSLC ಮಕ್ಕಳೇ ಆಲಿಸಿರಿ, ಎಕ್ಸಾಮ್ ಒಂದು ಅವಕಾಶ ಮರೆಯದಿರಿ. ತಾಳ್ಮೆ ಶ್ರದ್ಧೆ ಅನ್ನೋದು ನಿಮ್ಮ 2 ಅಸ್ತ್ರಗಳು, ಇದುವೇ ನಿಮ್ಮದಿ ಪಯಣ, ನಿಮಗೆ ನೀವೇ ದಾರಿಗಳು. ಏನೇ ಬರಲಿ ನಾಳೆಯಲ್ಲಿ ನಂಬಿಕೆ ಇರಲಿ ಮನಸ್ಸಿನಲ್ಲಿ, ಖಾಲಿ ಹಾಳೆ ಅಲ್ಲ ಬಾಳು ಮೂಡುತ್ತಾವೆ ಹೆಜ್ಜೆಗಳು. ಕಾಯಬೇಕು ಬರುವವರೆಗೂ ಆ ದಾರಿಯ ತಿರುವಿನಲ್ಲಿ, ನಿಮಗೆಲ್ಲ ಗೊತ್ತೇ ಇರಲಿ ಈ ಪರೀಕ್ಷೆ ಕೊನೆಯಿಲ್ಲ. ಬದುಕಿಗೊಂದು ದಾರಿ ಇದು, ಹೆಜ್ಜೆ ಹಾಕಿ ನಡೆದು ಬಿಡು, ನಿನ್ನ ಜ್ಞಾನ ಬಲ ನಿಮ್ಮ ಜೊತೆಗಿರಲು ಪರೀಕ್ಷೆ ಮುಗಿದಂತೆ. ಮಗುವೆ ಓ ಮಗುವೆ ನೀ ಹೆದರದಿರು, ಪರೀಕ್ಷೆ ಫಲಿತಾಂಶ ನೀ ಕಾಯುತ್ತಿರು. SSLC ಮಕ್ಕಳೇ ಆಲಿಸಿರಿ, ಎಕ್ಸಾಮ್ ಒಂದು ಅವಕಾಶ ಮರೆಯದಿರಿ. ಪರೀಕ್ಷೆ ಎಂಬ ಧೈರ್ಯದಲ್ಲಿ ಓದಿದ ನೆನಪಲ್ಲಿ ಇರಲಿ ನಿಮ್ಮ ಮೈಂಡಿನಲ್ಲಿ, ಗೆಲ್ಲುವ ನಂಬಿಕೆಯೊಂದೇ ಜೊತೆಗೆ ಇರಲಿ. ಮಗುವೆ ಓ ಮಗುವೆ ನೀ ಹೆದರದಿರು, ಪರೀಕ್ಷೆ ಫಲಿತಾಂಶ ನೀ ಕಾಯುತ್ತಿರು.
ಸಂಗನ ಬಸವೇಶ್ವರ ಗುರುಬಸವ 25-26ನೇ ಸಾಲಿನ ಶ್ರೀ ಗುರುಬಸವ ಪ್ರಾಥಮಿಕ ಪ್ರೌಢ ಹಾಗೂ ಪದವಿ ಪೂರ್ವ ಕಾಲೇಜಿನ 10ನೇ ತರಗತಿಯ ವಿದ್ಯಾರ್ಥಿಗಳ ಬೀಳ್ಕೊಡುವ ಸಮಾರಂಭದ ವೇದಿಕೆ ಮೇಲೆ ಆಸೀನರಾಗಿರುವಂತಹ ಈ ಸಂಸ್ಥೆಯ ಅಧ್ಯಕ್ಷರೇ, ನಮ್ಮ ಒಡನಾಡಿಗಳು ಸದಾ ಪಾದರಸದಂತೆ ಶೈಕ್ಷಣಿಕ ಕೆಲಸಗಳಲ್ಲಿ ತೊಡಗಿ ವಿದ್ಯಾರ್ಥಿಗಳನ್ನ ಹುರಿದುಂಬಿಸ್ತಾ ಇರುವಂತಹ ಈ ಶಾಲೆಯ ಪ್ರಿನ್ಸಿಪಾಲ್ ಆಗಿರುವಂತಹ JP ಪಾಟೀಲ್ ಮೇಡಮ್ ಅವರೇ, ಬಿರಾದರ್ ಸರ್ ಅವರೇ, ಕುಲಕರ್ಣಿ ಮೇಡಮ್ ಅವರೇ, ಡೆಂಗೆ ಮೇಡಮ್ ಅವರೇ, ಔಟಿ ಸರ್ ಅವರೇ, ಹಾಗೆ ವೇದಿಕೆ ಮೇಲೆ ಆಸೀನರಾಗಿರುವಂತಹ ಎಲ್ಲ ಆತ್ಮೀಯ ಶಿಕ್ಷಕ ಬಂಧುಗಳೇ, ನನ್ನ ಜೊತೆ ಹಗಲಿರುಳು ಕೆಲಸ ಮಾಡ್ತಾ ಇರುವಂತಹ ಶ್ರೀ SS ನ್ಯೂರಿ ಸರ್ ಅವರೇ, ಆತ್ಮೀಯ ಮತ್ತು ವಿದ್ಯಾರ್ಥಿನಿಯರೇ, ಈ ಭೂಮಿ ಒಂದು ಸಣ್ಣ ಬಣ್ಣದ ಬುಗುರಿ ಇದ್ದ ಹಾಗೆ ನಾವೆಲ್ಲರೂ ಇಲ್ಲಿ ಕ್ಷಣಿಕ ಪ್ರವಾಸಕ್ಕಾಗಿ ಬಂದಿದ್ದೇವೆ. ಲೈಫ್ ಇಸ್ ಎ ಜರ್ನಿ ಅಂತ ಕರಿತೀವಿ ನಾವು. ಈ ಜರ್ನಿ ಪ್ರವಾಸ ಸುಖಕರವಾಗಿ ಮುಗಿಬೇಕು ಅಂತಂದ್ರೆ ಸ್ಟಾರ್ಟಿಂಗ್ ಪ್ಲಾನಿಂಗ್ ಏನಿದೆಯಲ್ಲ ಬಹಳ ಚೆನ್ನಾಗಿ ಮಾಡ್ಕೋಬೇಕು ನಾವು. ಒಂದು ಶೈಕ್ಷಣಿಕ ಪ್ರವಾಸಕ್ಕೆ ನಾವು ಹೋಗ್ಬೇಕಾದ್ರೆ ಏನೇನೋ ತಯಾರಿಗಳನ್ನ ಮಾಡ್ಕೋತೀವಿ ನಾವು, ಪ್ಲಾನ್ ಮಾಡ್ಕೋತೀವಿ ನಾವು. ಯಾವ್ಯಾವ ಸ್ಥಳಗಳಿಗೆ ಯಾವ್ಯಾವ ಸಮಯದಲ್ಲಿ ಯಾರ್ಯಾರು ಟೀಚರ್ ಇರ್ಬೇಕು, ಯಾವ ಟೀಚರ್ ಜೊತೆ ಯಾರ್ಯಾರ ಮಕ್ಕಳು ಇರಬೇಕು, ಫೋಟೋಗ್ರಾಫಿಗಳನ್ನ ಎಲ್ಲಿ ಕ್ಲಿಕ್ ಮಾಡ್ಕೋಬೇಕು, ಆ ಕ್ಲಿಕ್ ಮಾಡಿದಂತ ಫೋಟೋಗ್ರಾಫಿಗಳನ್ನ ಎಲ್ಲಿ ಸೇವ್ ಮಾಡ್ಬೇಕು, ಎಲ್ಲಿ ಊಟ ಮಾಡ್ಬೇಕು, ಎಲ್ಲಿ ಹಾಲ್ಟ್ ಮಾಡ್ಬೇಕು ಅನ್ನುವಂತಹ ಪ್ಲಾನಿಂಗ್ ಇರುತ್ತೆ. ಒಂದು ಸಣ್ಣ ಶೈಕ್ಷಣಿಕ ಪ್ರವಾಸಕ್ಕೆ ಇಂಥದೊಂದು ಪ್ಲಾನಿಂಗ್ ನಾವು ಮಾಡ್ತಾ ಇರುವಾಗ ನಮ್ಮ ಇಡೀ ಜೀವನದ ಪ್ರವಾಸಕ್ಕೆ ನಾವು ಯಾಕೆ ಪ್ಲಾನ್ ಮಾಡಬಾರ್ದು? ಒನ್ ಥಿಂಗ್ ಯು ಹ್ಯಾವ್ ಟು ರಿಮೆಂಬರ್ ಇನ್ ಯುವರ್ ಮೈಂಡ್ ದಟ್ ಫಾರ್ ಎವ್ರಿ ವರ್ಕ್ ವಿ ಹ್ಯಾವ್ ಎ ಸಿಸ್ಟಮ್ಯಾಟಿಕ್ ಪ್ಲಾನ್. ಯಾವುದೇ ಒಂದು ಕೆಲಸ ಮಾಡ್ಬೇಕಾದ್ರೆ ನಮ್ಮ ಹತ್ರ ಒಂದು ಸಿಸ್ಟಮ್ಯಾಟಿಕ್ ಪ್ಲಾನ್ ಇದ್ರೆ that plan can be executed in a systematic way to win the plan. Plan ಇದ್ರೆ ಏನು ಮಾಡಕ್ಕಾಗೋದಿಲ್ಲ. Without plan, every action is a daydream. Without plan, every action is a daydream. And without vision, every plan is a nightmare. ಪ್ರಾಪರ್ ಪ್ಲಾನ್ ಇರ್ಲಿಕ್ಕಂತಂದ್ರೆ ಎಲ್ಲಾ ಕೆಲಸಗಳು ಒಂದು ಹಗಲಿಗನ್ಸಿದ್ದ ಹಾಗೆ, ಪ್ಲಾನ್ ಇದಕ್ಕೊಂದು ವಿಷನ್ ಇರ್ಲಿಕ್ಕಂತ ದೂರದೃಷ್ಟಿ ಇರ್ಲಿಕ್ಕಂತಂದ್ರೆ ಅವೆಲ್ಲವೂ ಕನಸುಗಳೇ ಯಾಕೆ ಉಳಿತವೆ. ಅದಕ್ಕೆ ನಿಮ್ಮ ಭಾವಿ ಭವಿಷ್ಯತ್ತು ಉಜ್ವಲವಾಗಬೇಕು. ಈ ಭವ್ಯ ಸಮಾಜದಲ್ಲಿ ನಿಮ್ಮದೇ ಆದಂತ ಒಂದು ಸ್ಟೇಟಸ್ ಇಟ್ಕೊಂಡು ವಿದ್ಯಾರ್ಥಿಗಳು ಮೆರಿಬೇಕು ಅಂತ ಏನ್ ಕನಸುಗಳನ್ನು ಕಾಣ್ತಿರಲ್ಲ, ಅವೆಲ್ಲ ಕನಸುಗಳನ್ನ ಕಾಣುವ ದಿನಗಳು ಯಾವುದು ಅಂತಂದ್ರೆ ಇದು SSLC. ಕನಸುಗಳನ್ನು ಕಾಣಬೇಕು. ಹೇಗೆ ಕನಸುಗಳನ್ನು ಕಾಣಬೇಕು ಅಂತಂದ್ರೆ ನಿಮ್ಮ ತಂದೆ ತಾಯಿಗಳು ನೀವು ಕನಸನ್ನ ನನಸು ಮಾಡಿದ್ಮೇಲೆ ಸಾರ್ಥಕವಾಯಿತು ನನ್ನ ಮಗು ಹುಟ್ಟಿದಕ್ಕೆ ಅಂತ ಹೇಳಿ ಹಾರೈಸಬೇಕು. ಅವ್ರ ಮನಸ್ಸು ಸಂತೃಪ್ತಗೊಳ್ಬೇಕು. ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ, ನಾನು ಬಹಳ ಹೊತ್ತು ಮಾತಾಡೋದಿಲ್ಲ ನಿಮ್ ಜೊತೆ. ಸ್ಟೂಡೆಂಟ್ಸ್ ಅಲ್ಲೇ ಹೇಳ್ತಾ ಇದ್ದೀನಿ, ನಮ್ಮ ತಂದೆ ತಾಯಿಗಳು ನಾವು ಹುಟ್ಟಿದಕ್ಕೂ ಸಾರ್ಥಕ ಅಂತೇಳಿ ಯಾವಾಗ ಅಂತಾರಲ್ಲ, ಅವಾಗ ನಾವು ಈ ಭೂಮಿ ಮೇಲೆ ಬಂದದಕ್ಕೂ ಕೂಡ ಏನಾಯ್ತು ಅಂತಂದ್ರೆ ಸಾರ್ಥಕ. ಹಂಗಾಗ್ಬೇಕಂದ್ರೆ ವಿದ್ಯಾರ್ಥಿ ಜೀವನ ಬಹಳ ಪವಿತ್ರವಾದಂತ ದಿನಗಳಿವೆ. ಸ್ಟೂಡೆಂಟ್ ಲೈಫ್ ಇಸ್ ಗೋಲ್ಡನ್ ಲೈಫ್ ಅಂತ ಕರಿತೀವಿ ನಾವು. ಇಲ್ಲೇನು ನೀವು ಅನುಭವಗಳನ್ನ ತೆಗೆದುಕೊಳ್ತೀರಿ, ಈ ಎಲ್ಲ ಅನುಭವಗಳು ನಿಮ್ಮ ಜೀವನದ ಉದ್ದಕ್ಕೂ ನಿಮ್ಮನ್ನ ಕೈ ಹಿಡಿದು ನಡೆಸುವ ಆಸರೆ ಗೋಲಾಗಿ ನಿಮ್ಮನ್ನ ರಕ್ಷಣೆ ಮಾಡ್ತವೆ. ಆಳಾಗಿ ದುಡಿ ಅರಸನಾಗಿ ಉಣ್ಣು ಅಂತ ಹೇಳಿ ಒಂದು ಗಾದೆ ಮಾತಿದೆ. ಆಳಾಗಿ ದುಡಿ ಅರಸನಾಗಿ ಉಣ್ಣು.
ವಿದ್ಯಾರ್ಥಿ ಜೀವನದಲ್ಲಿ ಯಾವನು ಹಾಳಾಗಿ ಅಭ್ಯಾಸ ಮಾಡ್ತಾನೋ ಜೀವನದ ಉದ್ದಕ್ಕೂ ಅವನನ್ನ ಕೈ ಹಿಡಿಯೋರೇ ಯಾರು ಇರೋದಿಲ್ಲ. ನಿಮ್ಮ ಮಿತ್ರರು ಯಾರಾಗಬೇಕು ಅಂತಂದ್ರೆ ಪುಸ್ತಕಗಳಾಗಿರ್ಬೇಕು. ದಿನಾಲು ಓದು 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 ಆಳಾಗಿ ಓದ್ಬೇಕು. ಸರಸ್ವತಿ ಮಾತೆಯ ಆಳಾಗಿ ನೀವು ಶಪಥ ಪಟ್ಟು ಓದಿದ್ದೇ ಆದ್ರೆ ನಿಮಗೆ ಇಂಥ ಧೈರ್ಯ ಬರುತ್ತಲ್ಲ, ಬೇಕಾದಂತ ಸಂದರ್ಭಗಳಿರ್ಲಿ, ಬೇಕಾದಂತ ಕೆಲಸಗಳಿರ್ಲಿ, ಅಚ್ಚುಕಟ್ಟಾಗಿ ನಿರ್ವಹಿಸಿ ಈ ಸಮಾಜಕ್ಕೆ ಉತ್ತಮ ಹೆಸರನ್ನು ಕೊಡುವಂತಹ ವ್ಯಕ್ತಿಗಳಾಗಿ ಹೊರಹೊಮ್ಮುತ್ತೀರಿ. ಪುಸ್ತಕಗಳು ನಿಜವಾಗ್ಲೂ ಮಾತಾಡೋದಿಲ್ಲ. ಅಂದ್ರೆ ಪುಸ್ತಕಗಳು ಮಾತಾಡೋದು ನೋಡಿರೇನು? ಪುಸ್ತಕಗಳು ಒಟ್ಟೆ ಮಾತಾಡೋದಿಲ್ಲ. ಆದ್ರೆ ಆ ಪುಸ್ತಕಗಳನ್ನು ಯಾರು ಅಚ್ಚುಕಟ್ಟಾಗಿ ಓದಿರ್ತಾರಲ್ಲ ಅವರು ಧೈರ್ಯದಿಂದ ಮಾತಾಡ್ತಾರೆ. ಯಾರು ಪುಸ್ತಕಗಳನ್ನ ಅಚ್ಚುಕಟ್ಟಾಗಿ ಓದಿರ್ತಾರಲ್ಲ ಅವರು ಜೀವನದಲ್ಲಿ ಧೈರ್ಯವಾಗಿ ಮಾತನಾಡ್ತಾರೆ. ಅಂದ್ರೆ ಆ ಶಕ್ತಿ ಬಂದ್ಬಿಡ್ತದೆ. ಪುಸ್ತಕದಲ್ಲಿರುವಂತಹ ಪ್ರತಿಯೊಂದು ಅಕ್ಷರಗಳು ನಮ್ಮನ್ನ ಧೈರ್ಯದಿಂದ ಬದುಕಲಿಕ್ಕೆ ಅವಕಾಶ ಮಾಡಿಕೊಡುತ್ತವೆ. ಅದಕ್ಕೆ ಓದುವ ವಯಸ್ಸಿನಲ್ಲಿ ಅಚ್ಚುಕಟ್ಟಾಗಿ ಓದಬೇಕು. ಇವತ್ತು ಯಾರು 6 ಗಂಟೆ ಓದಲ್ವೋ ಭವಿಷ್ಯದಲ್ಲಿ 12 ಗಂಟೆ ಕೆಲಸ ಮಾಡ್ಬೇಕಾಗುತ್ತೆ. ನೆನ್ಪಿಟ್ಕೊಳ್ಳಿ ಮಕ್ಕಳೇ, 6 ತಾಸು 6 ಗಂಟೆ ಅಚ್ಚುಕಟ್ಟಾಗಿ ಟೈಮ್ ಟೇಬಲ್ ಹಾಕೊಂಡು ಓದ್ಬೇಕು. ಮುಂದೆ ನೀವು ಯಾವಾಗ ಜರ್ನಿ ಸ್ಟಾರ್ಟ್ ಮಾಡ್ತೀರ ಅವಾಗ ನಿಮ್ಮ ಆಫೀಸ್ ಸ್ಟಾರ್ಟ್ ಆಗಿಬಿಡ್ತದೆ. ನೀವು ಯಾವಾಗ ಮನೆ ಬಿಡ್ತೀರ ಅವಾಗ ನಿಮ್ಮ ಆಫೀಸ್ ಚಾಲು ಆಗಿಬಿಡ್ತದೆ. ಅಕಸ್ಮಾತ್ ಆಗಿ ನೀವು 6 ಗಂಟೆ ಓದ್ಲಿಕ್ಕೆ ಆಗ್ತದಂದ್ರೆ, ಹಾಗೆ ಈ ಕೂಲಿ ಕೆಲಸದವರು ಮುಂಜಾನೆ 8 ಗಂಟೆಗೆ ಬಸ್ ಸ್ಟ್ಯಾಂಡ್ ದಾಗ ನಿಂದಿರ್ತಾರೆ, ನೋಡಿರ್ಬಹುದು ನೀವು. ನಮ್ಗೆ ಯಾರ್ರೀ ಕೆಲಸಕ್ಕೆ ಕರ್ಕೊಂಡು ಹೋಗ್ತಾರೇನು, ಇವತ್ತೆಲ್ಲರೂ ಕೆಲಸ ಸಿಗ್ತದೇನು, ಅಕಸ್ಮಾತ್ ಇವತ್ತು ಕೆಲಸ ಸಿಗ್ಲಿಕ್ಕೆ ಹೆಂಗ ಅಂತೇಳಿ ಕಾಯ್ಕೊಂಡು ಕೂತಿರ್ತಾರೆ ನಮ್ಮನ್ನ ಯಾರು ಕೆಲಸಕ್ಕೆ ಕರ್ಕೊಂಡು ಹೋಗ್ತಾರೆ ಅಂತೇಳಿ. ಅವ್ರಿಗೆ ಮುಂಜಾನೆ 8 ಗಂಟೆಯಿಂದ ಸಂಜೆ 6 ಗಂಟೆವರೆಗೆ ದುಡಿಸ್ಕೊಂಡೇ ರೊಕ್ಕ ಕೊಡ್ತಾರೆ. ಆದ್ರೆ ನೀವು ಆಫೀಸರ್ ಆದ್ರೆ ಹಾಗಿಲ್ಲ. 6 ಗಂಟೆ ಸತತವಾದಂತ ನಿರಂತರ ಅಧ್ಯಯನ ಮಾಡಿದ್ರಿ ಆಫೀಸರ್ ಆದ್ರಿ ಅಂತಂದ್ರೆ ಮನೆಯಲ್ಲಿ ಕುತ್ಕೊಂಡೇ ಪ್ಲಾನ್ ಮಾಡ್ಬೋದು. ನೀವು ನನ್ನ ಆಫೀಸ್ ಹಿಂಗ್ ರನ್ ಆಗ್ಬೇಕು, ನನ್ನ ಕೆಲಸದವ್ರು ಹಿಂಗ್ ರನ್ ಮಾಡ್ಬೇಕು, ನನ್ನ ಕೆಲಸ ಹಿಂಗ್ ಆಗ್ಬೇಕು ಪ್ಲಾನ್. ಅದು ಯಾವಾಗ ಬರ್ತದೆ ಅಂತಂದ್ರೆ ಯಾರು ವಿದ್ಯಾರ್ಥಿ ಜೀವನ ಹಾಳು ಮಾಡ್ಕೊಳ್ಳೋದಿಲ್ಲಲ್ಲ ಅವರಿಗೆ ಅದು ಬರ್ತದೆ. ವಿದ್ಯಾರ್ಥಿ ಹೆಂಗ್ ಮಾಡ್ಬೇಕು, ಮುಂದೆ ಅದ್ರ ಹಿಂದೆ ಬೆಲೆ ಹತ್ತಿ ನಿಮ್ಗೆ ಸಂಪತ್ತು ಬರ್ತದೆ. ಟೈಮ್ ಇಸ್ ಮೋಸ್ಟ್ ವ್ಯಾಲ್ಯೂಬಲ್ at your student stage. ಯಾರು ಸಮಯಕ್ಕೆ ಮಹತ್ವ ಕೊಡ್ತೀರೋ ಆ ಸಮಯ ನಿಮ್ಮಲ್ಲಿ ಮುಂದೆ ಭವಿಷ್ಯದಲ್ಲಿ ನೀವು ಅತ್ಯುತ್ತಮ ವ್ಯಕ್ತಿಯಾಗಿ ಹೊರಹೊಮ್ಮಲಿಕ್ಕೆ ಕಾರಣೀಕರ್ತ ಆಗ್ತದೆ. ಸಮಯಕ್ಕೆ ಮಹತ್ವ ಕೊಡಬೇಕು. ಸಮಯ ಸದ್ಯ ಮಾತ್ರ ವ್ಯಾಲ್ಯೂಬಲ್ ಮನಿ ಅಂದ್ರೆ ಯಾವಂದ್ರೆ ಟೈಮ್. ನಿಮಗೆ ಮನಿ ಯಾರು ಕೊಡ್ತಾರೆ? ತಂದೆ ತಾಯಿಗಳು ಕೊಡ್ತಾರೆ. ಸಮಯ ಆ ಭಗವಂತ ಕೊಟ್ಟಂತ ಸಮಯ ಇದೆ. ಯಾರು ದ ಮ್ಯಾನೇಜ್ಮೆಂಟ್ ಆಫ್ ಟೈಮ್ ಅನ್ನ ಅರ್ಥಕೋತೀರಿ ನಿಮ್ಮ ಜೀವನದಲ್ಲಿ ಅತಿ ವೈಭವದಿಂದ ಬಾಳ್ತಾರೆ. ಮಾನವ ಜನ್ಮದ ಉದ್ದೇಶ ಏನು? ನಮ್ಮ ಜೀವನ ವೈಭವವಾಗಿ ಬದುಕಬೇಕು. ನನ್ನ ಜೀವನ ವೈಭವವಾಗಿ ಬದುಕಬೇಕು. ನನ್ನ ನೋಡಿ 4 ಜನ ಸಂತೋಷ ಪಡಬೇಕು, 4 ಜನರಿಗೆ ಸಂತೋಷ ಪಡಿಸ್ಬೇಕು. ನೀವೇ ಸಂತೋಷದಾಯಕವಾಗಿ ಇಲ್ಲದಂದ್ರೆ 4 ಜನರಿಗೆ ಹೆಂಗ ಸಂತೋಷದಿಂದ ಹಿಡಿದಾರಿ? ಒಂದು ಅತ್ಯುತ್ತಮ ಸ್ಯಾಲರಿ ಪ್ಯಾಕೇಜ್ ನಿಮ್ಮ ಹತ್ರ ಇತ್ತಂದ್ರೆ ನಿಮ್ಮ ತಂದೆ ಸಂತೋಷದಿಂದ ಇರ್ತಾರೆ, ನಿಮ್ಮ ತಾಯಿ ಸಂತೋಷದಿಂದ ಇರ್ತಾಳೆ. ನೆಕ್ಸ್ಟ್ ದೊಡ್ಡವರಾದ್ಮೇಲೆ ಇವೆಲ್ಲ ಮದುವೆ ಆಗ್ತೀರಿ, ನಿಮ್ಮ ಮಕ್ಕಳು, ನಿಮ್ಮ ಗಂಡರು, ಹೆಂಡತಿ ಎಲ್ಲರೂ ಸಂತೋಷದಿಂದ ಇರ್ತಾರೆ. ಆ ಕನಸನ್ನು ವಿದ್ಯಾರ್ಥಿ ಜೀವನದಲ್ಲಿ ನಾವು ಕಾಣಬೇಕು. ಒಂದ್ಸಲ ನಿಮ್ಮ ತಂದೆ ತಾಯಿಯ ಪರಿಶ್ರಮವನ್ನು ಅರ್ಥ ಮಾಡ್ಕೊಳ್ಳಿ. ಇಂಥ ಪ್ರತಿಷ್ಠಿತ ಶಾಲೆಗಳಿಗೆ ನೀವು ಬರಬೇಕು, ಅಡ್ಮಿಷನ್ ಮಾಡ್ಬೇಕಂತಂದ್ರೆ ನಿಮಗೆ ಕನಿಷ್ಠ 30,000 ರಿಂದ 50,000 ರೂಪಾಯಿ ಫೀಸ್ ಇದ್ದೇ ಇರ್ತದೆ. ಆ 30,000 ರಿಂದ 50,000 ರೂಪಾಯಿ ಫೀಸ್ ಅನ್ನ ನಿಮ್ಮ ತಂದೆ ತಾಯಿಗಳು ನಿಮಗೆ ಈ ಅಭ್ಯಾಸಕ್ಕೆ ಕೊಡಬೇಕಾದ್ರೆ ನಿಮ್ಮ ತಂದೆ ತಾಯಿಗಳು ಎಷ್ಟೊಂದು ಪರಿಶ್ರಮ ಪಡ್ತಾರೆ, ಎಷ್ಟೊಂದು ಉಳಿತಾಯ ಮಾಡಿ ನಿಮಗೆ ಆ ಹಣವನ್ನು ತಂದು ಕೊಡ್ತಾರೆ ಅನ್ನೋದನ್ನ ನೀವು ಒಂದು ಸ್ವಲ್ಪ ಅವಲೋಕನ ಮಾಡ್ಬೇಕು. ಸಮಯದ ಬೆಲೆ, ಹಣದ ಬೆಲೆ ನಿಮ್ಗೆ ಗೊತ್ತಾಗ್ಬೇಕು ವಿದ್ಯಾರ್ಥಿ ಜೀವನದಲ್ಲಿದ್ದಾಗ. ಒಂದ್ಸಲ ಏನಾಗಿತ್ತು, ಒಬ್ಬ ವಿದ್ಯಾರ್ಥಿಗೆ ದಿನಾಲೂ ಅವರಪ್ಪ ರೊಕ್ಕ ಕೊಡ್ತಿದ್ದ, ನೀವು ಮನಸ್ಸಿಗೆ ಬಂದಂಗೆ ಖರ್ಚು ಮಾಡ್ತಿದ್ದ. ದಿನ ಅವರಪ್ಪ ಹುಡುಗಕ್ಕೆ ರೊಕ್ಕ ಕೊಡ್ತಿದ್ದ, ಇನ್ನು ಹುಡುಗ ಏನ್ ಮಾಡ್ತಿದ್ದ, ಮನಸ್ಸಿಗೆ ಬಂದಾಗ ರೊಕ್ಕ ಖರ್ಚು ಮಾಡ್ಬಿಡ್ತಿದ್ದ, ಸಾಯಂಕಾಲ ಎಲ್ಲ ಖಾಲಿ ಮಾಡ್ಕೊಂಡ್ ಬಂದ್ಬಿಡ್ತಿದ್ದ. ಹಿಂಗ ನಡೀತು. ಅವರಪ್ಪನ ಒಂದು ಉದ್ದೇಶ ಏನಾಗಿತ್ತು ಅಂದ್ರೆ ನನ್ನ ಮಗನಿಗೆ ಹಣದ ಮಹತ್ವ ಗೊತ್ತಾಗಬೇಕಾಗಿದೆ. ನೋಡಿ, ನೀವು ಕೈಯೊಳಗಿನ ರೊಕ್ಕ ಕೊಡಬೇಕಂದ್ರೆ ನಿಮ್ಗೆ ಇಫೆಕ್ಟ್ ಆಗುತ್ತೆ. ಫೋನ್ ಪೇ ಮಾಡೋ ಟೈಮ್ ಇಫೆಕ್ಟ್ ಗೊತ್ತಾಗೋದಿಲ್ಲ ನಿಮ್ಗೆ, ಬೆಳಗ್ಗೆ ಫೋನ್ ಪೇ ಮಾಡ್ಬಿಡ್ತೀರಿ. ಕೈಯೊಳಗಿನ ಹಣ ನಿಮ್ಗೆ ಮತ್ತೊಬ್ಬರಿಗೆ ಟ್ರಾನ್ಸ್ಫರ್ ಆಗ್ಬೇಕಾದ್ರೆ ಆ ಹಣದ ಮಹತ್ವ ಗೊತ್ತಾಗುತ್ತೆ ನಿಮ್ಗೆ. ಹಾಗೆ ಮತ್ತೊಬ್ರು ಕೊಟ್ಟ ಹಣ ಅದ್ರಿಗೆ ಮಹತ್ವ ಗೊತ್ತಿರಂಗಿಲ್ಲ ನಿಮ್ಗೆ. ನಿಮ್ಮ ಸ್ವಂತ ದುಡಿಮೆಯ ಪರಿಶ್ರಮದ ಹಣ ಇತ್ತು ಅಂತಂದ್ರೆ
ನಿಮಗೆ ಅದರ ಮಹತ್ವ ಗೊತ್ತಾಗ್ತದೆ. ಅದಕ್ಕೆ ಅವ್ರ ತಂದೆ ಏನ್ ಮಾಡ್ದ, ಒಂದಿನ ಆ ಮಗುವಿಗೆ ಹೇಳ್ತಾನೆ, ತನ್ನ ಮಗನಿಗೆ, ಇಲ್ಲಪ್ಪ ಇವತ್ತು ನೀನೇ ಸ್ವಂತ ಕೆಲಸ ಮಾಡು, ನನಗೊಂದು 100 ರೂಪಾಯಿ ತಂದು ಕೊಡು ಅಂತ ಹೇಳ್ತಾನೆ. ಆಯ್ತು ಅಂತೇಳಿ ಮಗ ಏನ್ ಮಾಡ್ತಾನೆ, ಅಲ್ಲೂ ಕೆಲ್ಸಕ್ಕೆ ಹೋಗ್ತಾನೆ, ಇಲ್ಲಿ ಕೆಲ್ಸಕ್ಕೆ ಹೋಗ್ತಾನೆ, ಯಾರು ಕೆಲಸ ಕೊಡೋದಿಲ್ಲ. ಕೊನೆಗೆ ಯಾವುದೋ ಒಂದು ಕೆಲಸ ಮಾಡಿ ಒಂದು 100 ರೂಪಾಯಿ ತಗೊಂಡ್ ಬರ್ತಾನೆ. ಆ 100 ರೂಪಾಯಿ ತಗೊಂಡ್ ಬಂದ ಬಳಿಕ ಅಪ್ಪ ಹೇಳ್ತಾನೆ, ಆ 100 ರೂಪಾಯಿನ ಬಾವಿ ಒಳಗೆ ಹಾಕ್ಬಿಡು ಅಂತ. ಅಪ್ಪನ ಮಾತು ಕೇಳ್ತಾನೆ. ಒಂದಿನ ಆ 100 ರೂಪಾಯಿನ ಬಾವಿ ಒಳಗೆ ಹಾಕ್ಬಿಡ್ತಾನೆ. 2ನೇ ದಿನ ಕೆಲ್ಸಕ್ಕೆ ಹೋಗಪ್ಪ, ನೀನು ಮತ್ತೆ 100 ರೂಪಾಯಿ ತಗೊಂಬಂತ ಹೇಳ್ತಾನೆ. 2ನೇ ದಿನ ಆ ಕೆಲಸ ಈ ಕೆಲಸ ಮಗು ಹುಡುಕಾಡಿ ತರ್ತಾನೆ. ಮತ್ತೆ ಅಪ್ಪ ಸಾಯಂಕಾಲ ಏನ್ ಹೇಳ್ತಾನೆ, ಆ ರೊಕ್ಕ ಒಯ್ದು ಬಾವ್ಯಾಗ ಹಾಕು ಅಂತ. 2ನೇ ದಿನ ಮಗು ಹಾಕ್ತಾನೆ. ಮತ್ತೆ 3ನೇ ದಿನ ಹೋಗಿ ಕೆಲ್ಸಕ್ಕೆ ಮತ್ತೆ 100 ರೂಪಾಯಿ ನಾನು ತಂದು ಕೊಡ್ಬೇಕಂತ ಹೇಳಿದಾಗ 3ನೇ ದಿನ ಕೆಲ್ಸಕ್ಕೆ ಹೋಗ್ತಾನೆ. ಸಾಯಂಕಾಲ ಬರ್ತಾನೆ. ಆ 100 ರೂಪಾಯಿ ಬಾವ್ಯಾಗ ಹಾಕಂತ ಹೇಳಿದಾಗ ಅವ್ರ ಅಪ್ಪ ಕೇಳ್ತಾನೆ, ಹುಚ್ಚಿಗೆ ಹಿಡ್ದಕ್ಕೇನಪ್ಪ ನಿನ್ನ ಅಂತ ಕೇಳ್ತಾನ. ಅವ್ರಿಗೆ ಮ್ಯಾಡ್ ಅಂತ ಕೇಳ್ತಾನವ. 100 ರೂಪಾಯಿ 3 ದಿನ ಕೊಡ್ತೀನಿ, ಮೈ ಎಲ್ಲ ಕಟ್ಟೇರಿ ಬಿಟ್ಟದ, ಬೆವರು ಬಿಟ್ಟದ, ಹಂಗೆಲ್ಲ ಹೊಲಸಾಗಿ ಬಿಟ್ಟವ, ಮುಚ್ಚಿಡದ ನಿನಗೆ, ತಲೆ ಕೆಟ್ಟದ ನಿನಗೆ, 2 ರೂಪಾಯಿ ಸುಮ್ಮನೆ ಹಾಳು ಮಾಡಿಸಿದ್ ನನಗೆ ನಿನ್ನೆ ಹಿಡ್ಕೊಂಡು, ಇವತ್ತು ನಾ ಹಾಕಲ್ಲ ಅಂತ ಹೇಳಿದ್ರು. ಸಿ ಹಿಯರ್, ಪರಿಶ್ರಮ ಬಿಹೈಂಡ್ ದಟ್ ಅರ್ನಿಂಗ್, ದ ಎಫರ್ಟ್ಸ್ ಬಿಹೈಂಡ್ ದ ಅರ್ನಿಂಗ್ ಅಂತ. ನೀವು ತಂದೆಗೆ ಕೇಳ್ತೀರಿ, 100 ರೂಪಾಯಿ ಕೊಡು, 5 ರೂಪಾಯಿ ಕೊಡು, ನೀ ಕೊಟ್ಟರೆ ಸಾಲಿ ಹೋಗ್ತೀನಿ ಅಂತ ಅಂತೀರಿ. ಬಟ್ ಆ ಹಣದ ಹಿಂದೆ ಅವ್ರ ಪರಿಶ್ರಮವನ್ನು ನಾವು ಅರ್ಥ ಮಾಡ್ಕೋಬೇಕು. ಪ್ರತಿಯೊಂದು ರೂಪಾಯಿಯ ಹಿಂದೆ ಒಂದು ಪರಿಶ್ರಮ ಇದೆ. ಹಣವನ್ನು ನಾವು ಮೌಲ್ಯದಾಯಕವಾಗಿ ಖರ್ಚು ಮಾಡಬೇಕು. ಅಪ್ಪ ಕೊಟ್ಟರಂತೇಳಿ ಬೇಕಾಬಿಟ್ಟಿ ಖರ್ಚು ಮಾಡಬಾರ್ದು. ಆ ಹಣದ ಮೌಲ್ಯವನ್ನು ಅರ್ಥಕೋಬೇಕು. ನಾವು ಸಮಯದ ಮಹತ್ವವನ್ನು ಅರ್ಥಕೋಬೇಕು. ದ ಟೈಮ್ ದಟ್ ಹ್ಯಾಸ್ ಪಾಸ್ಡ್ ನೆವರ್ ಕಮ್ಸ್ ಒನ್ಸ್ ಅಗೇನ್ ಇನ್ ಯುವರ್ ಲೈಫ್. ಇವತ್ತಿನ ಕ್ಷಣ ಮತ್ತೊಂದು ಸಲ ನೀವು ಬಾ ಅಂತ ಬರೋದಿಲ್ಲ. ಬಿಕಾಸ್ ದ ಟೈಮ್ ಹ್ಯಾಸ್ ದ ಪವರ್. Time has the power. How that water flows do not comes once again to flow. ಒಂದು ಹರಿಯುವ ನೀರು ಒಂದ್ಸಲ ಹೊರಗೋಯ್ತು ಅಂದ್ರೆ ಮತ್ತೆ ಅದೇ ಜಾಗ ಮತ್ತೊಂದು ಬರೋ ಸಲ ಹರಿಯೋದಿಲ್ಲ. ಅದು ಹಾಗೆ ಮುಂದೆ ಹರ್ಕೋತೆ ಹೋಗ್ತದೆ. ಅದು ಸಮಯನ ಕೂಡ ಹಾಗೇನೆ. ಯಾರು ಜೀವನದಲ್ಲಿ ಸಮಯಕ್ಕೆ ಮತ್ತು ಹಣಕ್ಕೆ ಅವಕಾಶಗಳನ್ನ, ಮರ್ಯಾದೆ, ಮೌಲ್ಯಯುತವಾದಂತಹ ಸ್ಥಾನ ಕೊಡ್ತಿರಲ್ಲ, ಭವಿಷ್ಯದಲ್ಲಿ ನೀವು ಉತ್ತಮ ಪ್ರಜೆಗಳಾಗಿ ಹೊರಹೊಮ್ತೀರಿ. ಅದಕ್ಕೆ ಓದುವ ವಯಸ್ಸಿನಲ್ಲಿ ಗಮನವಿಟ್ಟು ಓದಿ. 4 ಅಕ್ಷರ ಕಲಿತರೆ ಮಾತ್ರ ನಿಮಗೆ ಸ್ಥಾನ ಮಾನ. ಸಮಾಜ ಹೀಗಿದೆ ಅಲ್ಲ, ಯಾರು ಪ್ರಜ್ಞಾವಂತರದಾರ, ಯಾರು ಒಳ್ಳೆಯ ನಾಗರಿಕರದಾರ, ಯಾರು ಒಳ್ಳೆಯ ಮೌಲ್ಯಯುತವಾದಂತ ವ್ಯಕ್ತಿತ್ವ ಇಟ್ಕೊಂಡಾರ, ಅವ್ರಿಗೆ ಮಾತ್ರ ಬೆಲೆ ಕೊಡ್ತದೆ. ನೀವು ಈ ಸಮಾಜಕ್ಕೆ ಪಾದಾರ್ಪಣೆ ಮಾಡ್ಬೇಕಾದ್ರೆ ಹೆಂಗ್ ಬರ್ಬೇಕು ಅಂದ್ರೆ ಎಕ್ದಮ್ ಪವರ್ಫುಲ್ ಮ್ಯಾನ್, ಪವರ್ಫುಲ್ ವುಮನ್ ಆಗಿ ಹೊರಗೆ ಬರ್ಬೇಕು. ಅಂದಾಗ ನಿಮ್ಗೆ ಈ ಸೊಸೈಟಿಯಲ್ಲಿ ಒಂದು ಸ್ಥಾನ ಮಾನ ಇರ್ತದೆ. ಒಂದಿನ ಮನೆಯೊಳಗೆ ಅಡಿಗೆ ಹಾಳಾದ್ರೆ ಬಹಳ ದೊಡ್ಡ ಹಾಳ ಏನಾಗೋದಿಲ್ಲ. ಅದು ನಿಮ್ ತಾಯಿ ಅಡಿಗೆ ಮಾಡೋ ಟೈಮ್ದಾಗ ಒಂದ್ ದಿವಸ ಖಾರನೇ ಹಾಕ್ಲಿ, ಉಪ್ಪರಿ ಹೆಚ್ಚಿಗೆ ಹಾಕ್ಲಿ, ಒಂದಿನ ಅಡಿಗಳು ಅವೆಲ್ಲ ಜಾಸ್ತಿ ಹಾಕಿ ಹಾಳು ಮಾಡಿದ್ರೆ ಅದೇನು ಬಹಳ ದೊಡ್ಡ ನಷ್ಟ ಅಲ್ಲದು. ಅದು ಒಂದು ದಿನ ನಷ್ಟ ಅಷ್ಟೇ. ರೈತರು ಬೆಳೆ ಬಿತ್ತಾರಲ್ಲ, ಜೋಳ ಬೆಳೆ ಬಿತ್ತಬೇಕಲ್ಲ, ಜೋಳ ಬಿತ್ತಿರ್ತಾರೆ. ಆ ಬೆಳೆ ಬರ್ಲಿಕ್ಕಂದ್ರೆ ಎಷ್ಟು ವರ್ಷದ ನಷ್ಟ ಅದು? ಕೇವಲ 1 ವರ್ಷದ ನಷ್ಟ ಅಷ್ಟೇ. ಅದು ಅಡಿಗೆ ಹಾಳಾದ್ರೆ 1 ದಿನ ನಷ್ಟ, ಬೆಳೆ ಹಾಳಾದ್ರೆ 1 ವರ್ಷ ನಷ್ಟ. ಈ ಕಲಿಯುವ ವಯಸ್ಸಿನಲ್ಲಿ ವಿದ್ಯೆ ಇದೆಯಲ್ಲ, ವಿದ್ಯಾ ಅಭ್ಯಾಸ ಹಾಳಾದ್ರೆ ಇಡೀ ನಿಮ್ಮ ಜೀವನವೇ ನಷ್ಟ. ನೆನ್ಬಿಟ್ಕೊಳ್ಳಿ ಮಕ್ಕಳೇ, ಅಡಿಗೆ ಹಾಳಾದ್ರೆ 1 ದಿನ ನಷ್ಟ, ಬೆಳೆ ಹಾಳಾದ್ರೆ 1 ವರ್ಷ ನಷ್ಟ. ನಿಮ್ಮ ವಿದ್ಯಾ ಅಭ್ಯಾಸ ಹಾಳಾದ್ರೆ ಇಡೀ ನಿಮ್ಮ ಜೀವನವೇ ನಷ್ಟ ಆಗುತ್ತೆ. ಗಮನವಿಟ್ಟು ಓದಿ. 1 ಅಕ್ಷರ ಕಲ್ತನೆ ಮಾತ್ರ ನಿಮಗೆ ಸಮಾಜದಲ್ಲಿ ಬೆಲೆ. ಕಾನ್ಸಂಟ್ರೇಟ್ all your thoughts upon the work in your hand. Concentrate all your efforts, thoughts upon the work in your hand, because the sun rays do not burn until brought them to a focus. You might have understand this. Concentrate all your energy upon the work in your hand. What is the work in your hand even now? Reading and writing. ವಿದ್ಯಾಭ್ಯಾಸ ಮಾಡೋದು ಮಾತ್ರ ನಿಮ್ಮ ಕಾನ್ಸಂಟ್ರೇಷನ್. ಇದ್ರ ಮೇಲೆ ಫೋಕಸ್ ಮಾಡ್ರಿ. ಯಾಕಂದ್ರೆ ಸನ್ರೈಸ್ ಒಂದ್ ಕಡೆ ನಾವು ಲೆನ್ಸ್ ಹಚ್ಚಿ ಕಾನ್ಸಂಟ್ರೇಷನ್ ಮಾಡ್ಲಿಕ್ಕಂದ್ರೆ ಬರ್ನ್ ಮಾಡೋದಿಲ್ಲ. ಹಾಗೆ ಈ ಸನ್ರೈಸ್ ಇರ್ತವೆ, ಅವು ಯಾವುದನ್ನು ಬರ್ನ್ ಮಾಡೋದಿಲ್ಲ. When we have put a lens, the sun rays will concentrate on a single focus point and that point will be burned. ಏನೇ ವಸ್ತುಗಳು ನೀಡಿದಾಗ ಏನಾಗ್ತದೆ? ಬರ್ನ್ ಆಗ್ತದೆ. ಹಂಗ ನೀವೆಲ್ಲಾ ಎನರ್ಜಿಯನ್ನ ಕಾನ್ಸಂಟ್ರೇಟ್ ಮಾಡಿ ನೀವು ಓದಿದ್ದೇ ಆದ್ರೆ
ಭವಿಷ್ಯದಲ್ಲಿ ನೀವು ಏನು ಅನ್ಕೊಂಡಿರೋ ಅದು ಸಾಧ್ಯ ಆಗುತ್ತೆ. ನಾನೊಬ್ಬ IAS ಆಫೀಸರ್ ಆಗ್ಬೇಕು ಅಂತ ಇವತ್ತು ಕಾನ್ಸಂಟ್ರೇಷನ್ ಮಾಡಿ ನಿಮ್ಮೆಲ್ಲ ಆಲೋಚನೆಗಳನ್ನ ಒಂದೇ ಕಡೆ ಫೋಕಸ್ ಮಾಡಿ ಅಧ್ಯಯನ ಸ್ಟಾರ್ಟ್ ಮಾಡಿದ್ರೆ ಬರಲಿರುವ ದಿನಗಳಲ್ಲಿ ಯು ವಿಲ್ ಬಿಕಮ್ ಎ ಡೆಫಿನೆಟ್ IAS ಆಫೀಸರ್. ಎಂತ ಗೌರವ ರೀ IAS ಆಫೀಸರ್ಗೆ. ಇಡೀ ಒಂದು ಜಿಲ್ಲೆಯನ್ನ ಮುನ್ನಡೆಸ್ತಾರೆ ಅವರು. ಇಡೀ ಜಿಲ್ಲೆಯಲ್ಲಿ ಅವರ ಅಧಿಕಾರನೇ ನಡೆಯುತ್ತೆ. ಅವ್ರೇನ್ ಪ್ಲಾನ್ ಮಾಡ್ತಾರೆ ಅದೇ ಪ್ಲಾನ್ ಎಕ್ಸಿಕ್ಯೂಟ್ ಆಗುತ್ತೆ. ಸಮಾಜದಲ್ಲಿ ಮಾನ ಮರ್ಯಾದೆ ಜೊತೆಗೆ ಈ ಸಮಾಜವನ್ನ ಮುನ್ನಡೆಸುವಂತಹ ಧೈರ್ಯ ಸ್ಥಾನಮಾನಗಳು ಯಾವತ್ತು ತಂದ್ಕೊಡ್ತವೆ ಅಂದ್ರೆ IAS ನಂತ ಬುದ್ಧಿಗಳು ತಂದ್ಕೊಡ್ತವೆ. ಕನಸು ಕಾಣಬೇಕು ಮಕ್ಕಳೇ. ಕನಸು ಕಾಣೋದಂತಂದ್ರೆ ಕೌದಿ ಹಚ್ಕೊಂಡು ಚಂದಂತ ಸುಂದರವಾದಂತಹ ಕನಸುಗಳನ್ನು ಕಾಣೋದಲ್ಲ. ಯಾವ ಕನಸುಗಳು ನಿಮ್ಮನ್ನ ನಿದ್ರೆಗೆ ಜಾರಲು ಬಿಡುವುದಿಲ್ವೋ ಅಂತ ಕನಸುಗಳನ್ನು ಕಾಣಬೇಕಂತೇಳಿ ನಾನ್ ಹೇಳ್ತಾ ಇಲ್ಲ. ಇದನ್ನ ಹೇಳಿದ್ರೆ ಯಾರು? ವಿಂಗ್ ಫೈರ್ ಮ್ಯಾನ್ ಯಾರು? ನಮ್ಮ APJ ಅಬ್ದುಲ್ ಕಲಾಂ ಅವರು, ಘನವೆತ್ತ ರಾಷ್ಟ್ರಪತಿಗಳು ಈ ಮಾತನ್ನು ಹೇಳ್ತಾರೆ. ವಿದ್ಯಾರ್ಥಿಗಳು ಕನಸು ಕಾಣ್ಬೇಕು. ಎಂತ ಕನಸುಗಳನ್ನು ಕಾಣ್ಬೇಕು ಅಂತಂದ್ರೆ ಆ ವಿದ್ಯಾರ್ಥಿಗಳಿಗೆ ಆ ಕನಸುಗಳು ನಿದ್ರೆಯನ್ನ ಮಾಡಿಕೊಳ್ಳಕ್ಕೆ ಅವಕಾಶ ಕೊಡಬಾರದು. ಎದ್ದು ಹೋಗ್ಲಿಕ್ಕೆ ಹಚ್ಚಬೇಕು. ಅಂತಹ ಕನಸುಗಳನ್ನು ಕಾಣ್ರಿ ಅಂತ ಹೇಳ್ತಾರೆ. ಬಿಡ್ಬೇಕೆಲ್ಲ ಆಲೋಚನೆಗಳನ್ನ. ನಿಮ್ಮ ಹ್ಯಾಂಡ್ ರೈಟಿಂಗ್ ನೀಟ್ ಮಾಡ್ಕೋಬೇಕು. ನಿಮ್ಮ ಓದಿನ ಹರಿತವನ್ನು ನೀಟ್ ಮಾಡ್ಕೋಬೇಕು. ನಿಮ್ಮ ಇಂಗ್ಲಿಷ್ ಫ್ಲೂಯೆನ್ಸಿ ನೀಟ್ ಮಾಡ್ಕೋಬೇಕು. ನಾಳೆ IAS ಇಂಟರ್ವ್ಯೂನಲ್ಲಿ ಹೋದ್ರಿ ಅಂತಂದ್ರೆ ನಿಮ್ಮ ಪರ್ಸನಾಲಿಟಿ ಕೇಳ್ತಾರೆ ಇವರು. ನಿಮ್ಮ ಪರ್ಸನಾಲಿಟಿ ನೋಡ್ತಾರೆ. ನೀವು ಹೌ ಯುವರ್ ಸ್ಪೀಕಿಂಗ್ ಇಂಗ್ಲಿಷ್ ಇದೆ, ನಿಮ್ಮ ಪರ್ಸನಾಲಿಟಿ ಹೇಗಿದೆ, ನಿಮ್ಮ ಆಲೋಚನೆಗಳು ಹೇಗಿವೆ, ನಿಮ್ಮ ಜ್ಞಾನಾತ್ಮಕ ವಲಯ ಹೇಗಿದೆ, ಇವೆಲ್ಲವನ್ನ ಅವರು ಅಬ್ಸರ್ವ್ ಮಾಡ್ತಾರೆ. ಇನ್ನೂ ಅನೇಕ ಹುದ್ದೆಗಳಿವೆ. IAS ಇದೆ, IPS ಇದೆ, ಇಂಜಿನಿಯರಿಂಗ್ ಇವೆ, ಮೆಡಿಕಲ್ ಇದೆ. ಒಳ್ಳೊಳ್ಳೆಯ ಹುದ್ದೆಗಳು ಇವೆ. ನೀವು ರಾಜಕಾರಣಕ್ಕೂ ಬಂದು ರಾಷ್ಟ್ರಪತಿ ಆಗ್ಬೋದು, ಪ್ರಧಾನಮಂತ್ರಿ ಆಗ್ಬೋದು, ಮುಖ್ಯಮಂತ್ರಿ ಆಗ್ಬೋದು, ಶಾಸಕರಾಗ್ಬೋದು. ನೀವೆಲ್ಲರೂ ಯಾಕೆ ನಿಮಗೆ ಆಗ್ಬೇಡ ಅಂತ ಯಾರು ಹೇಳಿದಾರ? ಯಾರು ನಿಮಗೆ ಆಣೆ ಹಾಕಿ ತಡೆ ಹಿಡಿದಿದಾರ? ದರ್ ಇಸ್ ನೋ ಒನ್ ಟು ಬೌಂಡ್ ಯು. ನೀವು ಸ್ವತಂತ್ರ ಇದ್ದೀರಿ. ದ ಡಿಸಿಷನ್ that you have made in a second will reflect your future. ಒಂದ ಕ್ಷಣದಲ್ಲಿ ಜೀವನ ಬದಲಾಗೋದಿಲ್ಲ ಮಕ್ಕಳೇ, ನೆನಪಿಟ್ಕೊಳ್ಳಿ. ಆದ್ರೆ ಆ ಒಂದು ಕ್ಷಣದಲ್ಲಿ ನೀವೇನು ನಿರ್ಧಾರ ಮಾಡ್ತಿರಲ್ಲ, ನಿರ್ಧಾರ ಕೈಗೊಳ್ತಿರಲ್ಲ, ಆ ನಿರ್ಧಾರ ಇಡೀ ನಿಮ್ಮ ಜೀವನವನ್ನು ಬದಲಾಯಿಸುತ್ತೆ. ಡಿಸಿಷನ್ ಮೇಕಿಂಗ್ ಅಟ್ ದ ರೈಟ್ ಟೈಮ್ ಇಸ್ ವೆರಿ ಇಂಪಾರ್ಟೆಂಟ್. ನಿರ್ಧಾರ ಸರಿಯಾದ ಸಮಯದಲ್ಲಿ ಮಾಡಬೇಕು. ಇವತ್ತು ಮೇಡಮ್ ನಿಮ್ಗೆ ಒಳ್ಳೆಯ ಸಮಯವನ್ನ ಇಲ್ಲಿ ಹಾಕಿಕೊಟ್ಟಿದ್ದಾರೆ. ಇವತ್ತು ನಿರ್ಧಾರ ಮಾಡಬೇಕು. ನಾನು ಹಿಂಗೇ ಓದ್ತೀನಿ, ಇಂಥ ಹುದ್ದೆನೇ ಹಿಡಿತೀನಿ, ನನ್ನ ಗೌರವವನ್ನು ಹೆಚ್ಚು ಮಾಡ್ಕೋದ್ರ ಜೊತೆಗೆ ನನ್ನ ತಂದೆ ತಾಯಿಯ ಗೌರವವನ್ನು ಹೆಚ್ಚು ಮಾಡ್ತೀನಿ ಅಂತನ್ನುವಂತಹ ನಿರ್ಧಾರ ಇವತ್ತು ನೀವು ಕೈಗೊಂಡ್ರೆ ಇದು ಉತ್ತಮ ಸಮಯ. ಇದು ನಿಮ್ಮ ಜೀವನದಲ್ಲಿ ಮರೆಯಲಾರದಂತಹ ಕ್ಷಣಗಳು. 10ನೇ ತರಗತಿಯ ವಿದ್ಯಾರ್ಥಿಗಳ ಬೀಳ್ಕೊಡುವ ಸಮಾರಂಭ ಆ ವ್ಯಕ್ತಿಯ ಜೀವನದಲ್ಲಿ ಮರೆಯಲಾರದ ಸುಂದರವಾದಂತಹ ಕ್ಷಣಗಳು. ಇವತ್ತು ಒಂದು ಅಗ್ನಿ ಹೋಮ ನಡೆದಿದೆ ಅಂತ ಅನ್ಕೊಳ್ಳಿ. ನಿಮ್ಮೆಲ್ಲರನ್ನ ಕೂಡಿಸಿ ಒಂದು ಹೋಮ ಮಾಡ್ತಾ ಇದ್ದಾರೆ. ಆಕ್ಚುಲಿ ಲೈಟ್ ಇಸ್ ಎ ರಿಫ್ಲೆಕ್ಷನ್ ಆಫ್ ಪವರ್. ಆ ಬೆಳಕಿನಲ್ಲಿ ನಾವು ಕತ್ತಲಿನಲ್ಲಿರುವಂತಹ ಎಲ್ಲ ವಸ್ತುಗಳನ್ನು ಕಾಣಬಹುದು. ನೆನಪಿಟ್ಕೊಳ್ಳಿ, ಬೆಳಕಿನಲ್ಲಿ ನಾವು ಸೂರ್ಯನನ್ನು ಮಾತ್ರ ಕಾಣ್ತೇವೆ. ಬೆಳಕಿನಲ್ಲಿ ಏನ್ ಕಾಣ್ತೇವೆ ನಾವು? ನಕ್ಷತ್ರಗಳನ್ನ ಕಾಣ್ತೇವೆ. ಸಾವಿರಾರು ನಕ್ಷತ್ರಗಳು ನಿಲ್ತಾ ಇರುತ್ತವೆ. ಯು ಆರ್ ಆಲ್ ದ ಬ್ಯೂಟಿಫುಲ್ ಸ್ಟಾರ್ಸ್ ಆಫ್ ದ ಫ್ಯೂಚರ್ ನೇಷನ್ ಆಫ್ ಅವರ್ ಇಂಡಿಯಾ. ನೀವೆಲ್ಲರೂ ಈ ಭಾರತದ ಭವ್ಯ ಭವಿಷ್ಯತ್ತಿನ ಉತ್ತಮವಾದಂತಹ ಸ್ಟಾರ್ಗಳಾಗಬೇಕು. ಆ ರೀತಿ ನೀವು ಇವತ್ತು ಡಿಸಿಷನ್ ಮಾಡಬೇಕು. ದೇರ್ ಆರ್ 4D mantras ಟು ಡೆವಲಪ್ ಯುವರ್ ಪರ್ಸನಾಲಿಟಿ. 4D ಮಂತ್ರಗಳನ್ನು ಹೇಳ್ತೀನಿ ನಿಮ್ಗೆ. 1D ನೋಟ್ ಮಾಡ್ಕೊಳ್ಳಿ. 1D ಏನು ಅಂತಂದ್ರೆ ಡಿಸಿಷನ್, ನಿರ್ಧಾರ. 2ನೇ D ಡೆಟರ್ಮಿನೇಷನ್, ಮಾಡಲೇಬೇಕು. ಡಿಸಿಷನ್, ಡೆಟರ್ಮಿನೇಷನ್. ಅಂಡ್ ದೆನ್ ಡೆಡಿಕೇಶನ್, ಅದರಲ್ಲೇ ಕಾರ್ಯಪ್ರವೃತ್ತರಾಗಿ ತಲ್ಲೀನರಾಗುವುದನ್ನು ಕರಿತೀವಲ್ಲ, ಡೆಡಿಕೇಶನ್. That is dedication. The third one is dedication. The fourth one needs anything. Only 4ನೇದು ಏನ್ ಬೇಡ್ತದೆ ಅಂದ್ರೆ ಈ 3ಗಳನ್ನ ಬೇಡ್ತದೆ. Finally you will reach your destination. ನಿಮ್ಮ ಭವಿಷ್ಯತ್ತನ್ನ ರೀಚ್ ಆಗ್ತದೆ. ಏನ್ ಮಾಡ್ಬೇಕು? ಫಸ್ಟ್ ಡಿಸಿಷನ್ ಮಾಡ್ಬೇಕು. ಅದನ್ನ ಫರ್ಮ್ ಆಗಿ ಡೆಟರ್ಮಿನೇಷನ್ ಮಾಡ್ಕೋಬೇಕು. ನಾನು ಎಷ್ಟೊತ್ತಿದ್ರು ಹಾಗೆ ಆಗ್ತೀನಿ ಅನ್ನುವಂತ ಫರ್ಮ್ ಡೆಟರ್ಮಿನೇಷನ್ ಮಾಡ್ಕೋಬೇಕು. ನೆಕ್ಸ್ಟ್ ಡೆಡಿಕೇಶನ್, ಇನ್ವಾಲ್ವ್ ಆಗಬೇಕು ಸಂಪೂರ್ಣ. ನಾನು IAS ಆಫೀಸರ್ ಆಗ್ಲೇಬೇಕಾಗಿದೆ, ಎಲ್ಲಾ ಪುಸ್ತಕಗಳನ್ನು ಓದಲೇಬೇಕಾಗಿದೆ, ನಾನು ಬರೀಲೇಬೇಕಾಗಿದೆ, ನಾನು ಎಷ್ಟೊತ್ತಿದ್ರು ಸ್ಟಾರ್ ಆಗ್ಬೇಕಾಗಿರುವಂತಹ ಡೆಡಿಕೇಶನ್ ಮಾಡಿದ್ರಿ ಅಂತಂದ್ರೆ ನಿಮ್ದೇನು ಆ ಡೆಸ್ಟಿನಿ ಇರ್ತಲ್ಲ, ಆ ಡೆಸ್ಟಿನಿಗೆ ನೀವು ರೀಚ್ ಆಗ್ತೀರಿ. ಇದೇ 4 ಮಂತ್ರ ನಿಮ್ಮ ಜೀವನದಲ್ಲಿ ಸಕ್ಸಸ್ಫುಲ್ ಆಗ್ಬೇಕಂತಂದ್ರೆ.
ಫಸ್ಟ್ ಒನ್ ಡಿಸಿಷನ್, ನೆಕ್ಸ್ಟ್ ಒನ್ ಡೆಟರ್ಮಿನೇಷನ್, ಡೆಡಿಕೇಶನ್ ಅಂಡ್ ಫೈನಲಿ ಯು ರೀಚ್ ಯುವರ್ ಡೆಸ್ಟಿನೇಷನ್. ಇವು 4 ಮಂತ್ರಗಳನ್ನ ರೆಡಿ ಮಾಡ್ಕೊಳ್ಳಿ. ಕುತ್ರನು 4 ಮಂತ್ರ ಬರಬೇಕು, ನಿತ್ರನು 4 ಮಂತ್ರ ಬರಬೇಕು. ಗ್ರಂಥಾಲಯಕ್ಕೆ ಹೋಗಬೇಕು, ಗ್ರಂಥಾಲಯದಲ್ಲಿ ಕಣ್ಣು ತೆರೆದ ಪುಸ್ತಕಗಳನ್ನು ಓದಬೇಕು. ಕಣ್ಣು ತೆರೆಸುವುದು ಗ್ರಂಥಾಲಯ, ಕಣ್ಣು ಮುಚ್ಚಿಸುವುದು ದೇವಾಲಯ. ದೇವಾಲಯಕ್ಕೆ ಹೋದ್ರೆ ಕಣ್ಣು ಮುಚ್ಚಿ ಬರ್ಕೋಬೇಕು ದೇವರಿಗೆ, ಗ್ರಂಥಾಲಯಕ್ಕೆ ಹೋದ್ರೆ ಕಣ್ಣು ತೆರೆದು ಓದ್ಬೇಕು. ಆಗಲೇ ನಾನು ಹೇಳಿದೆ, ನಾನು ಪುಸ್ತಕಗಳು ನಮ್ಮನ್ನ ಧೈರ್ಯವಾಗಿ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಡ್ತವೆ ಅಂತ. ಬಹುಶಃ ನೀವು 10th ಸ್ಟ್ಯಾಂಡರ್ಡ್ ಮೊರಾಸಿಯಸ್ ಲೀಡರ್ ಅಂಬೇಡ್ಕರ್ ಬಗ್ಗೆ ಒಂದು ಲೆಸನ್ ಇರ್ಬೋದಲ್ಲ? ಅಂಬೇಡ್ಕರ್ ಬಗ್ಗೆ ಲೆಸನ್ ಇದೆನಾ? ಇಲ್ಲ. ಇವಾಗ ನಿಮ್ ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ ಇರ್ತದೆ, ಇಂಗ್ಲಿಷ್ ಇರ್ತಲ್ಲ, ಹಿಂಗಾಗಿ ನಿಮ್ಗೆ ಇಲ್ಲ. ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲಿಷ್ ಅಲ್ಲಿ ಅಂಬೇಡ್ಕರ್ ಪಟ ಇದೆ. ಅಂಬೇಡ್ಕರ್ ಬಗ್ಗೆ ಬಹಳ ಅದ್ಭುತ ವರ್ಣನೆ ಇದೆ. ಅಂಬೇಡ್ಕರ್ ವಾಸ್ ಎ ಮೊರಾಸಿಯಸ್ ಲೀಡರ್ ಅಂತ ಕರಿತೀವಿ ನಾವು. ಪುಸ್ತಕ ಎಷ್ಟು ಓದ್ತಿದ್ರಲ್ಲ, ಆ ಓದಿದ ಶಕ್ತಿನೇ ಅವರಿಗೆ ಆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಬರ್ಲಿಕ್ಕೆ ಪ್ರಭಾವ ಆಯಿತು. ಎಷ್ಟು ದೇಶದ ಪುಸ್ತಕಗಳನ್ನು ಓದಿದ್ರು, ಎಷ್ಟು ದೇಶದ ಸಂವಿಧಾನಗಳನ್ನು ಓದಿ ನಮ್ಮದೇ ಆದಂತ ಭಾರತ ಸಂವಿಧಾನ ರಚನೆ ಮಾಡಬೇಕು ಅಂತಂದ್ರೆ ಒನ್ಲಿ ಥಿಂಗ್ ಇಸ್ ದಟ್ ರೀಡಿಂಗ್. ಪುಸ್ತಕಗಳನ್ನು ಓದ್ರಿ. ನಿಮ್ಮ ಉತ್ತಮ ಸ್ನೇಹಿತರನ್ನಾಗಿ ಮೊಟ್ಟ ಮೊದಲಿಗೆ ಏನನ್ನ ಆಯ್ಕೆ ಮಾಡ್ಕೋಬೇಕು ಅಂದ್ರೆ ಪುಸ್ತಕಗಳನ್ನ. ನೆಕ್ಸ್ಟ್ ನಿಮ್ಮ ಸ್ನೇಹಿತರನ್ನ. ಒಂದು ಪುಸ್ತಕ 1000 ಸ್ನೇಹಿತರಿಗೆ ಸಮ. ಒಂದು ಪುಸ್ತಕ 1000 ಸ್ನೇಹಿತರಿಗೆ ಸಮ. ಅದಕ್ಕೆ ಪುಸ್ತಕಗಳ ಮಿತ್ರ ಆಗಿ ಮಕ್ಕಳೇ ಮನಸ್ಸಿಟ್ಟು ಓದ್ರಿ. ಯಾಕಂದ್ರೆ ಮನಸ್ಸಿಟ್ಟು ಕಲಿತ ಅಕ್ಷರ, ಮೈ ಬಗ್ಗಿಸಿ ದುಡಿದು ತಿನ್ನುವ ಅನ್ನ, ಕಷ್ಟಪಟ್ಟು ದುಡಿದು ಗಳಿಸಿದ ಸಂಪಾದನೆ, ಇಷ್ಟದಿಂದ ಮಾಡುವ ದೈವಭಕ್ತಿ, ಇವು ಯಾರನ್ನೂ ಹಿಂದೆಯೂ ಕೈ ಬಿಟ್ಟಿಲ್ಲ, ನಿಮ್ಮನ್ನೂ ಕೈ ಬಿಡೋದಿಲ್ಲ, ನಿಮ್ಮ ಪೀಳಿಗೆಗೂ ಕೈ ಬಿಡೋದಿಲ್ಲ. ಈ ಜಗತ್ತು ಎಲ್ಲಿವರೆಗೆ ಇರ್ತದೆ? ಈ 4 ಸೆಂಟೆನ್ಸ್ ಅಜರಾಮರ. ಏನು? ಮನಸ್ಸಿಟ್ಟು ಕಲಿತ ಅಕ್ಷರ, ಮೈ ಬಗ್ಗಿಸಿ ದುಡಿದು ತಿನ್ನುವ ಅನ್ನ, ಕಷ್ಟಪಟ್ಟು ದುಡಿದು ಗಳಿಸಿದ ಸಂಪಾದನೆ, ಇಷ್ಟದಿಂದ ಮಾಡುವ ದೈವಭಕ್ತಿ. ನೀವು ಇಷ್ಟಪಟ್ಟು ಓದಿ, ನಿಮ್ಮನ್ನು ಯಾವತ್ತೂ ಕೈ ಬಿಡೋದಿಲ್ಲ. ಅದಕ್ಕೆ ಹವ್ಯಾಸ ಬದಲಿಸಿ ನೋಡು, ನಿಮ್ಮ ಹಣೆ ಬರವೇ ಬದಲಾದೀತು. ನಿಮ್ಮಿರುವಂತಹ ಹವ್ಯಾಸಗಳನ್ನು ಬದಲಿಸಿ ನೋಡಿ, ನಿಮ್ಮ ಇಡೀ ಹಣೆ ಬರನೇ ಬದಲಾದೀತು. ದೃಷ್ಟಿಯನ್ನ ಬದಲಿಸಿ ನೋಡಿ, ನಿಮ್ಮ ನೋಡುವ ದೃಶ್ಯವೇ ಬದಲಾದೀತು. ವಿಚಾರ ಬದಲಿಸಿ ನೋಡಿ, ಈ ಬದುಕುವ ಇಡೀ ವಿಶ್ವವೇ ಬದಲಾದೀತು. ದೋಣಿ ಬದಲಿಸಬೇಕೆಂದಿಲ್ಲ, ನೀವು ಚಲಿಸುವ ದೋಣಿಯ ದಿಕ್ಕನ್ನು ಸ್ವಲ್ಪ ಬದಲಾಯಿಸಿ, ನೀವು ಸೇರುವ ದಡವನ್ನ ಖಂಡಿತ ಸೇರುವೆ. ತಂದೆ ತಾಯಿಗಳ ಬಗ್ಗೆ ಸಾಕಷ್ಟು ಗೌರವವನ್ನು ಇಟ್ಕೊಳ್ಳಿ. ಯಾಕಂದ್ರೆ ನಾವಿಲ್ಲಿ ಕೂಡ್ಲಿಕ್ಕೆ, ನಮ್ಮ ಅಸ್ತಿತ್ವ ಇರ್ಲಿಕ್ಕೆ ತಂದೆ ತಾಯಿಗಳೇ ಕಾರಣ. ಮೊಟ್ಟ ಮೊದಲಿಗೆ ತಂದೆ ತಾಯಿಗಳಿಗೆ ಗೌರವ ಕೊಡಬೇಕು, ನೆಕ್ಸ್ಟ್ ಶಿಕ್ಷಕರಿಗೆ ಗೌರವ ಕೊಡಬೇಕು. ಅಂದಾಗ ಮಾತ್ರ ನಿಮ್ಮ ಭವಿಷ್ಯ ಉಜ್ವಲ ಆಗ್ತದೆ. ಯಾಕೆ ಅಂತಂದ್ರೆ ಎಲ್ಲ ಆಸ್ತಿಯನ್ನು ಧಾರೆ ಇರೋದು, ಉಚಿತವಾಗಿ ಪ್ರೀತಿಯನ್ನು ಕೊಡುವಂತಹ 2 ಜೀವಗಳು ಯಾವ್ದಾದ್ರು ಭೂಮಿ ಮೇಲಿದ್ರೆ ಅದು ತಂದೆ ಮತ್ತು ತಾಯಿ ಮಾತ್ರ. ನೋಡಿ ಎಷ್ಟು ಖರ್ಚು ಮಾಡ್ತಾರೆ ನಿಮ್ಮ ಮೇಲೆ ಅವರು. ಎಲ್ಲಾ ಧಾರೆ ಎರಿತಾರೆ ನಿಮಗೆ, ಉಚಿತವಾಗಿ ಪ್ರೀತಿಯನ್ನ ಕೊಡ್ತಾರೆ ನಿಮಗೆ. ಅದರ ಭವಿಷ್ಯದಲ್ಲಿ ನೀವು ಏನಾದ್ರೂ ಪ್ರೀತಿಯನ್ನು ಗಳಿಸ್ಬೇಕಂತಂದ್ರೆ ನೀವು ರೊಕ್ಕ ಕೊಟ್ಟೆ ಗಳಿಸ್ಬೇಕು. ಮದುವೆ ಆಗಬೇಕು, ಗಂಡನ ಪಡಿಬೇಕಾದ್ರೆ ಅಲ್ಲಿ ರೊಕ್ಕ ಕೊಟ್ಟೆ, ವರದಕ್ಷಿಣೆ ಕೊಟ್ಟೆ ನೀವು ಪ್ರೀತಿಯನ್ನು ಗಳಿಸ್ಬೇಕು. ನೀವು ಒಂದು ಹುಡುಗಿನ ಪಡಿಬೇಕು, ಮದುವೆ ಆಗಬೇಕಂತಂದ್ರೆ ಅಲ್ಲಿ ನೀವು ಖರ್ಚು ಮಾಡಿ, ಮದುವೆ ದೊಡ್ಡ ಪ್ರಮಾಣದಲ್ಲಿ ಖರ್ಚು ಮಾಡಿ ಪ್ರೀತಿಯನ್ನು ಗಳಿಸ್ಬೇಕು. ಆದ್ರೆ ಈ ಭೂಮಿ ಮೇಲೆ ಅತಿ ಉಚಿತವಾಗಿ ಪ್ರೀತಿಯನ್ನು ನೀಡುವಂತಹ ಜೀವಗಳು ತಂದೆ ತಾಯಿ ಆದ್ಮೇಲೆ ಇನ್ನೊಂದು ಜೀವ ಯಾವುದು ಅಂತಂದ್ರೆ ಅದು ನಿಮ್ಮ ಶಿಕ್ಷಕ. ಎಷ್ಟೊಂದು ನಿಮ್ಮ ಮೇಲೆ ಕಾಳಜಿ ಇಟ್ಕೊಂಡಿರ್ತಾರೆ ಅವರು. ನನ್ನ ಕೈಯಲ್ಲಿ ಕಲಿತ ಮಗು, ವಿದ್ಯಾರ್ಥಿ ಈ ಭವಿಷ್ಯತ್ತಿನ ಇಂಥ ಮಗು ಆಗ್ಬೇಕು ಅಂತ ಹೇಳಿ ಅವರು ಆಯುಷ್ಯವನ್ನು ಕಡಿಮೆ ಮಾಡ್ಕೊತಾ ಬರ್ತದೆ. ನಿಮ್ಗೆ ಕಲಿಸ್ತಾ ಅವ್ರ ಆಯುಷ್ಯ ಕಡಿಮೆ ಆಗ್ತಾ ಬರ್ತದೆ, ನಿಮ್ಮ ಆಯುಷ್ಯ ಹೆಚ್ಚಾಗ್ತಾ ಬರ್ತದೆ, ಅವ್ರ ವಿದ್ಯೆ ಕಡಿಮೆ ಆಗ್ತಾ ಬರ್ತದೆ, ನೀವು ಡಿಗ್ರಿಗಳನ್ನ ಗಳಿಸ್ತಾ ಹೋಗ್ತೀರಿ. ಬಟ್ ಆ ಆತ್ಮ, ಶಿಕ್ಷಕರ ಆತ್ಮ ಏನ್ ಹೇಳ್ತದೆ ಅಂತಂದ್ರೆ, ನಾನು IAS ಆಫೀಸರ್ ಆಗಿಲ್ಲ, ನಮ್ಮ ಮಕ್ಕಳು IAS ಆಫೀಸರ್ ಆಗಬೇಕು, ಅದನ್ನ ನಾನು ನೋಡ್ಬೇಕು. ಈ ಛಲ ಶಿಕ್ಷಕರಲ್ಲಿ ಇರ್ತದೆ. ಫಸ್ಟ್ ಮೊದಲಿಗೆ ಮನೆಯಲ್ಲಿ ತಂದೆ ತಾಯಿಯರನ್ನ ಗೌರವಿಸಿ, ಶಾಲೆಯಲ್ಲಿ ಶಿಕ್ಷಕರನ್ನ ಗೌರವಿಸಿ. ಉಚಿತವಾಗಿ ನಿಮ್ಮನ್ನ ಮೃದುಂಬಿಸುವಂತಹ ಜೀವಗಳು ಇವೆ. ಯಾಕೆ ಅಂತಂದ್ರೆ ಶಿಕ್ಷಕರ ಕೈಗೆ ಹಚ್ಚಿದ ಆ ಬಳಪದ ಧೂಳು ಇದೆಯಲ್ಲ, ಶಿಕ್ಷಕರ ಕೈಗೆ ಆ ಅಂಡಿನ ಬಳಪದ ಧೂಳು ಇದೆಯಲ್ಲ, ಸೈನಿಕರ ಕೈಗೆ
ಅಂಟಿದ ಶತ್ರುವಿನ ರಕ್ತಿನ ಕಲೆ ಇದೆಯಲ್ಲ, ರೈತನಿಗೆ ಅಂಟಿದ ಆ ಮಣ್ಣಿನ ಆ ಜಿಡ್ಡು ಕಲೆ ಇದೆಯಲ್ಲ, ಧೂಳು ಇದೆಯಲ್ಲ, ಇವಾಗ ಇಂಥ ಪವರ್ ಇದೆಯಲ್ಲ, ಇಡೀ ರಾಷ್ಟ್ರವನ್ನೇ ಬದಲಿಸುವಂತಹ ಶಕ್ತಿ ಇದಕ್ಕಿದೆ. ಶಿಕ್ಷಕರ ಕೈಗೆ ಅಂಟಿದ ಧೂಳು, ಸೈನಿಕನ ಕೈಗೆ ಅಂಟಿದ ರಕ್ತದ ಕಲೆ, ರೈತನ ಕೈಗೆ ಅಂಟಿದ ಆ ಮಣ್ಣಿನ ಒಂದು ಕಲೆ, ಇವುಗಳಿಗೆ ಇಂಥ ಪವರ್ ಇದೆಯಲ್ಲ, ಇಡೀ ನಿಮ್ಮ ಭಾರತದ ಒಂದು ಭವ್ಯ ಭವಿಷ್ಯತ್ತನ್ನೇ ಬದಲಾವಣೆ ಮಾಡುವಂತಹ ಒಂದು ಶಕ್ತಿ ಇದೆ. ಅಂತಹ ಬಳಪದ ಕೈಯಿನ ಧೂಳುಗಳು ಹಿಡಿದಂತಹ ಶಿಕ್ಷಕರ ಆಶೀರ್ವಾದ ನಿಮ್ಮ ತಲೆಯ ಮೇಲೆ ಆಯ್ತು ಅಂತಂದ್ರೆ ನೀವು ಏನಾಗ್ಲಿಕ್ಕಿಲ್ಲ. ಮನದೊಂಬಿಂದ ನಮಗೂ ಹಿಂಗ ಆಗ್ಬೇಕು ನನ್ನ ವಿದ್ಯಾರ್ಥಿ ಅಂತ ಆಶೀರ್ವಾದ ಮಾಡಿದ್ರು ಅಂತಂದ್ರೆ, ಕಲ್ಲು ಹೋಗಿ ಶಿಲೆ ಹೋಗಿ ಒಂದು ಉತ್ತಮವಾದಂತಹ ಮೂರ್ತಿ ಮಾಡುವಂತ ಶಕ್ತಿ ಶಿಕ್ಷಕರಿಗಿದೆ. ಅಂತ ಶಿಕ್ಷಕರು ನಿಮ್ಮನ್ನ ಹರಿಸಿ ಆಶೀರ್ವದಿಸಿ ನನ್ನ ವಿದ್ಯಾರ್ಥಿ ಹೀಗೆ ಆಗ್ಬೇಕು ಅಂತೇಳಿ ಇವತ್ತಿನ ಗುರುಕುಲ ಸಮಾರಂಭದಲ್ಲಿ ಅವರು ಹರಿಸೋದು ಅಂತಂದ್ರೆ ಅವರ ಆಶಯಗಳು ಎಂದೂ ಕಡಿಮೆ ಆಗೋದಿಲ್ಲ, ಇರ್ತವೆ. ದಿಸ್ ಇಸ್ ದ ವೆರಿ ಬೆಸ್ಟ್ ಬ್ಯೂಟಿಫುಲ್ ಮೊಮೆಂಟ್ ಇನ್ ಯುವರ್ ಲೈಫ್. ಬಹಳ ಪ್ರೆಷಿಯಸ್ ಮೊಮೆಂಟ್ ಇನ್ ಯುವರ್ ಲೈಫ್. ದಿಸ್ ಇಸ್ ವೆರಿ ವ್ಯಾಲ್ಯೂಬಲ್ ಪ್ರೆಷಿಯಸ್ ಮೊಮೆಂಟ್ ಇನ್ ಯುವರ್ ಲೈಫ್ ಅಂತ ತಿಳ್ಕೊರಿ. ಅದಕ್ಕೆ ಶಿಕ್ಷಣ ಮತ್ತು ಸಂಸ್ಕಾರ ಬದುಕಿನ ಮೂಲ ಮಂತ್ರಗಳು. ಶಿಕ್ಷಣ ಮತ್ತು ಸಂಸ್ಕಾರ ಬದುಕಿನ ಎರಡು ಮೂಲ ಮಂತ್ರಗಳು. ಶಿಕ್ಷಣ ನಮ್ಮನ್ನು ಎಡವಲು ಬಿಡುವುದಿಲ್ಲ, ಸಂಸ್ಕಾರ ನಮ್ಮನ್ನ ಕೆಡವಲು ಬಿಡುವುದಿಲ್ಲ. ಅದಕ್ಕೆ ತಾವೆಲ್ಲರೂ ಉತ್ತಮ ಪ್ರಜೆಗಳಾಗ್ಲಿ, ನಿಮ್ಮ ಭವಿಷ್ಯ ಉಜ್ವಲವಾಗ್ಲಿ. ಇಂಥ ಸರ್ ಒಬ್ರು ಬಂದಿದ್ರು ನಮ್ಗೆ, SSLC ನೋಡಲ್ ಆಫೀಸರ್ ಒಂದು ನಮ್ಮ ಬೀಳ್ಕೊಡೋ ಸಮಾರಂಭದಲ್ಲಿ ಬಂದಿದ್ರು. ಇಂತಹ ಆಶಯ ನುಡಿಗಳನ್ನ ಆಡಿ ಹೋದ್ರು. ಅವು ನಮ್ಮ ಜೀವನದಲ್ಲಿ ಪ್ರಭಾವವನ್ನ ಬೀರಿದವು. ನಾನು ಬದಲಾವಣೆಯಾದೆ, ನಾನು ಒಬ್ಬ ಉತ್ತಮ ನಾಗರಿಕನಾಗಿ ಹೊರಹೊಂದೆ, ನನ್ನನ್ನ ಸ್ಟ್ರೇಟ್ ಮಾಡಿದ್ರು, ನನ್ನ ವಿಚಾರಗಳನ್ನ ಒಂದು ಕೇಂದ್ರಕ್ಕೆ ತಂದ್ರು, ಫೋಕಸ್ ಮಾಡಿದ್ರು ಅಂತ ಹೇಳಿ ಭಾವಿಸಿದ್ರಿ ಅಂದ್ರೆ ನಾನು ನಿಮ್ಮ ಜೊತೆ ನಾವು ಮಾತುಗಳನ್ನು ಹಂಚ್ಕೊಂಡಿದ್ದಕ್ಕೂ ಸಾರ್ಥಕ ಅಂತ ಹೇಳಿ ಹೇಳ್ತಾ ಧನ್ಯವಾದಗಳನ್ನ ಅರ್ಪಿಸ್ತಾ ಮಾತುಗಳನ್ನು ಮುಗಿಸ್ತೇನೆ. ನಿಮ್ಮನ್ನ ತಿದ್ದಲಿಕ್ಕೆ ಪ್ರಯತ್ನ ಮಾಡಿದ್ದೀವಿ, ಕೆಲವೊಂದು ಸತಿ ಬೈಗಿದ್ದೀವಿ, ಹೊಡೆದಿದ್ದೀವಿ, ನಗಿಸಿದ್ದೀವಿ, ಅಳಿಸಿದ್ದೀವಿ. ನಿಮ್ಗೆ ಇಷ್ಟ ಇಲ್ಲದೆ